2006 ಇಸ್ವಿ ಏಪ್ರಿಲ್ 12ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ನಮ್ಮಿಂದ ದೂರ ಆದಂಥ ದಿನ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದ್ಬಿಡ್ತಾರೆ. ಎಲ್ಲಿಗೆ ಅವ್ರು ನಿಲ್ಲಿಸ್ತೀರಿ? ಅವ್ರು ನಿಲ್ಲಿಸುವುದು ಹೆಂಗೆ? ಸದಾಶಿವನಗರ ಬಾಡಿ ಬಂದಾಗ ನಾವುಗಳು ಕಾರ್ಪೊರೇಷನ್ ಸರ್ಕಲ್ ಇಂದನೇ ಜಾಮು. ಎವ್ರಿ ರೋಡ್ ಇಸ್ ಬಂದ್. ಅವರು ಗಾಡಿಗಳು ಬುದ್ಧಿ ಕೈಯಲ್ಲೇ ಹೊಡೆದಾಕ್ಬಿಟ್ರು. ಗ್ಲಾಸ್ಗಳನ್ನ ಕೈಯಲ್ಲಿ ಹೊಡಿಕ್ ಪ್ರಾರಂಭ ಆದದ್ದು ನೆಕ್ಸ್ಟ್ ಕಲ್ಲು ಬಂದ್ಬಿಡ್ತು. ಅದಾದ್ಮೇಲೆ ಉಳ್ಳಿಸ್ಬಿಟ್ಟು ಬೆಂಕಿ ಹೆಚ್ಚಿಗೆ ಶುರು ಹಚ್ಕೊಬಿಟ್ರು. ಅವತ್ತು ಆಲ್ಮೋಸ್ಟ್ ಒಂದು 8 ರಿಂದ 9 ಜನ ಪ್ರಾಣ ಕಳ್ಕೊತಾರೆ. ನನ್ನ ಜೀವನದಲ್ಲಿ ಇನ್ನೂ 100 ವರ್ಷ ಪೊಲೀಸ್ ಮಾಡಿದ್ರೆ ಅಂತ ಒಂದು ಸಿಚುಯೇಷನ್ ನೋಡಲ್ಲ. ಆ ಥರದ್ದು ಲಾಠಿ ಚಾರ್ಜು ಮತ್ತೆ ಟಿಯರ್ ಗ್ಯಾಸ್ನ ಓಪನ್ ಮಾಡ್ಬಿಟ್ರು. ಸಿಕ್ಕಾಪಟ್ಟೆ 2,000, 3,000, 5,000 ಜನ ನಮ್ಮ ವಿರುದ್ಧ ಬಂದು ಓಡಿಸ್ಕೊಂಡ್ಬಿಡ್ಬಿಟ್ರು. ಅದ್ರಲ್ಲಿ ಒಬ್ಬ ಪೊಲೀಸ್ ಒಂದು 3-4 ಜನ ಸೇರಿ ಹ್ಯಾಟ್ ತಗೊಂಡದೆ ಬಟ್ಟೆ ಹೋಗಿ ಹಂಗೆ ಒಗೆದು ಪೊಲೀಸ್ಗೆ ಸ್ವಲ್ಪ ತಲೆ ಮೇಲೆ ಕಲೆ ತಾಕಿ ಪೊಲೀಸವ್ರನ್ನ. ಹೌದು. ಸರ್, ಈಗ ನೀವು ಸರ್ವೀಸಲ್ಲಿ ಇದ್ದಂಥ ಟೈಮಲ್ಲಿ 2006 ಇಸ್ವಿ ಏಪ್ರಿಲ್ 12ನೇ ತಾರೀಕು ಕನ್ನಡಿಗರಿಗೆಲ್ಲ ನಿಜಕ್ಕೂ ಒಂಥರ ಕರಾಳ ದಿನ. ಯಾಕಂದರೆ ಅಣ್ಣವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ನಮ್ಮಿಂದ ದೂರ ಆದಂಥ ದಿನ. ಪೊಲೀಸ್ ಇಲಾಖೆ ಇಷ್ಟು ಚೆನ್ನಾಗಿದೆ, ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಇಷ್ಟು ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ಬಟ್ ಆದರೂ ಕೂಡ ಅವತ್ತು ಆಲ್ಮೋಸ್ಟ್ ಒಂದು 8 ರಿಂದ 9 ಜನ ಅವತ್ತು ಅಣ್ಣವರ ಅಂತ್ಯಕ್ರಿಯೆ ನಡೆಯುವಂತಕ್ಕಂಥ ಆ ಟೈಮಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಪ್ರಾಣ ಕಳ್ಕೋತಾರೆ. ಅವತ್ತು ಆ್ಯಕ್ಚುಲಿ ಇಡೀ ಕರ್ನಾಟಕನೇ ನೀವು ಗಮನಿಸ್ತಾ ಹೋದರೆ ಅದೊಂಥರ ಅಂದರೆ ಕರ್ನಾಟಕದಲ್ಲಿ ನಿಜಕ್ಕೂ ಇಷ್ಟು ಜನ ಇದ್ದಾರ ಅಂತ ಗೊತ್ತಾಗಿದ್ದೆ ನಮಗೆ ಅವಾಗ. ನೀವು ಸರ್ವೀಸಲ್ಲಿದ್ರಿ ಆ ಟೈಮಲ್ಲಿ, ನೀವು ಕಣ್ಮುಂದೆ ಅದನ್ನು ವಿಟ್ನೆಸ್ ಮಾಡಿದಂಥ ಘಟನೆ ಸರ್. ನೋಡಿ ಸರ್, ಆ್ಯಕ್ಚುಲಿ ನಮಗೊಂಥರ ತುಂಬ ದೊಡ್ಡ ಶಾಕ್ ಆಯ್ತು. ಆ್ಯಕ್ಚುಲಿ ನಾವು ಭಾಳ ಹಿಂದೆ ಯಾವುದಾದ್ರೂ ಅಕಸ್ಮಾತ್ ಈ ಥರ ರಾಜ್ಕುಮಾರ್ ಅವ್ರದ್ದು ಗಲಾಟೆಗಳಾಗುವಂಥದ್ದು ಮತ್ತು ಆ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರು ಸಿಟಿ ಆ ಭಾಗದಲ್ಲಿ ಆದಾಗ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ, ಆಮೇಲೆ ಯಾವುದಾದ್ರೂ ಅದನ್ನ ಪಡ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅವರು ಒಂಥರ ಭಾಳ ಗಟ್ಟಿಗರು. ಅದನ್ನೆಲ್ಲ ನಾವು ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ವಿ. ನಾವಾಗ ಅವಾಗಲೇ ಮಾತಾಡ್ಕೊಳ್ತಾ ಇದ್ವಿ. ಭಾಳ ಸೀನಿಯರ್ಸ್ಗಳೆಲ್ಲ ಇದ್ದಾಗ ನಮ್ಮ ಶಿವರಾಮ್ ಸಾಹೇಬರು, ಸಂಗ್ರಾಮ್ ಸಿಂಗ್ ಅವರೇ ಇರ್ಬೋದು, ಅಶೋಕ್ ಕುಮಾರ್ ಸಾಹೇಬರೇ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳೆಲ್ಲ ಇದ್ದಾಗ ಏನಪ್ಪ ಹಿಂಗೆ ಈ ರಾಜ್ಕುಮಾರ್ ಅವರೇ ತೀರ್ಕೊಬಿಟ್ಟ ಅವತ್ತು ದಿವಸ ಹೆಂಗಪ್ಪ ಇರ್ತದೆ ಕತೆ. ಬೆಂಗಳೂರು ಸಿಟಿ ಇದು, ಈ ಮಟ್ಟದ ಅಭಿಮಾನಿಗಳಿದ್ದಾರೆ, ಏನು ಆಗಬಹುದು? ಅಯ್ಯಪ್ಪ ನೆನೆಸ್ಕೋಬಾರ್ದು ಬಿಡ್ರಪ್ಪ. ಈ ಥರದನ್ನ ಹಲವಾರು ಸಾರಿ ನಾವು ಒಟ್ಟೊಟ್ಟಿಗೆ ಮಾತಾಡ್ಕೊಳ್ಳುವಂಥದ್ದನ್ನ ನಾವು ಮಾತಾಡ್ಕೊಂಡಿದ್ದೀವಿ. ಆದಾಗ ಹೆಂಗಾಗಬಹುದು ಬೆಂಗಳೂರು ಸಿಟಿ ಇಷ್ಟೊಂದು ಈ ಥರ ನಾವು ನೋಡ್ತಾ ಇದ್ದೀವಲ್ಲ ಅಂತ ಅನ್ನುವಂಥದ್ದು. ಅಂಥ ದಿನ ಬಂದೇ ಬಿಡ್ತಾವತ್ತು. ಅವತ್ತು MS ರಾಮಯ್ಯ ತೊಗೊಂಡೋಗಿದ್ದಾರೆ ಡೆತ್ ಅಂತ. ಏನು ಫ್ಲ್ಯಾಶ್ ನ್ಯೂಸ್ ಸ್ಟಾರ್ಟ್, ಅಣ್ಣವ್ರು ತೀರ್ಕೊಬಿಟ್ರಂತೆ ಏನ್ಬಿಟ್ಟು ಅಂತ ಅಂದಾಗ ನನ್ನ ಲೆಕ್ಕದಲ್ಲಿ ಫ್ಲೈಟ್ ಹಿಂಗೆ ಹೋಗ್ತಾವಲ್ಲ ಹಂಗಾಗಲಿಲ್ಲ. ಅದು ಈ ಥರ ಹೋಗುವಂಥದ್ದು ಯಾರಿಗೇ ಆಗಲಿ ಒಂದು ಸವಾಲಾಗ್ಬಿಡ್ತು. ಜನನೂ ಅಷ್ಟೇ ಅದನ್ನ ರಿಸೀವ್ ಮಾಡ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ. ಹೌದಾ, ಸತ್ಯನಾ, ನಿಜನಾ, ಯಾಕೆ, ಹೌದಾ, ಏನು ಗೊತ್ತಾಗ್ಲಿಲ್ವಲ್ಲ, ಅವರು ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ಲಿಲ್ವಲ್ಲ, ಏನೂ ಕಾಯಿಲೆ ಇರಲಿಲ್ವಲ್ಲ, ಇದೆಲ್ಲ ಸುಳ್ಳು ಬಿಡು ಅನ್ನುವಂಥ ಒಂದು ಚರ್ಚೆ ಒಂದು ಕಡೆಗೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಹೌದಾ ಹಿಂಗಾಗ್ಬಿಡ್ತಾ, ಅರೇ ಏನು ಮಾಡೋದು ಈಗ, ಅರೇ ಎಲ್ಲಿಗೆ ಹೋಗೋದು, ಯಾಕೆ ನೋಡೋದು, ಯಾವ ಜಾಗಕ್ಕೆ ಹೋಗೋದು, ಎಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಇನ್ನೊಂದು ವರ್ಗ ಪ್ರಯತ್ನ ಪಡ್ತಾ ಇದ್ರೆ, ಮನೇಲಿದ್ದಂಥವರೆಲ್ಲ ರಸ್ತೆಗೆ ಬಂದ್ಬಿಟ್ರು. ಮನೆಯಲ್ಲಿ ಜನನೇ ಇಲ್ಲ, ಎಲ್ಲ ರಸ್ತೆನಲ್ಲೇ ಜನಗಳು ಹೊರಗಡೆ ಬಂದ್ಬಿಟ್ರು. ಬಂದಾದ್ಮೇಲೆ ನಾವು ಇಮಿಡಿಯೇಟಾಗಿ ಹೊರಗಡೆಗೆ ಹೋಗ್ಸೋ, ನಾನು ಕಲಾಸಪಾಳ್ಯ ಪೊಲೀಸ್ ಸ್ಟೇಷನ್ಲಿದ್ದೆ. ಆಚೆ ಬರ್ತೀನಿ, ಏನು ಒಂಥರ ಜಾತ್ರೆನಲ್ಲೂ ಆ ಥರ ಜನ ಇಲ್ಲ. ಒಂಥರ ಗಾಬರಿ, ಆಮೇಲೆ ನೋವು, ಆಮೇಲೆ ಅಲ್ಲಿ ತರ್ತಾರಂತೆ, ಎಲ್ಲಿಗೆ ತೊಗೊಂಡೋಗ್ತಾರೆ ಅಂತ ಅನ್ನುವಂಥ ಕ್ಲಾರಿಟಿ ಇಲ್ಲ, ಎಲ್ಲಿಗೆ ಏನು ಮಾಡ್ತಾರೆ ಏನೂ ಕ್ಲಾರಿಟಿ ಇಲ್ಲ, ಎಲ್ಲಿ ದರ್ಶನಕ್ಕೆ ಇಡ್ತಾರೆ ಏನೂ ಕ್ಲಾರಿಟಿ ಇಲ್ಲ, ಏನೂ ಕ್ಲಾರಿಟಿ ಇಲ್ಲ. ಹಾಗೆ ಒದ್ದಾಡ್ತಾ ಇದ್ದಾರೆ ಸಾಯಂಕಾಲ ರಾತ್ರಿವರೆಗೂ. ಅದಾದಮೇಲೆ ಏನಾಗೋಯ್ತು, ಅಲ್ಲಿಂದ ಏನು ಅಂದರೆ ಸಡನ್ನಾಗಿ ಹಂಗೆ ಡಿಕ್ಲೇರ್ ಆಗಿಬಿಟ್ಟಾಗ ಇಂಥವ್ರದ್ದೆಲ್ಲ ಪರ್ಸನಾಲಿಟೀಸ್ಗಳು ತುಂಬ ಕಷ್ಟ ಆಗ್ಬಿಡ್ತದೆ, ದೊಡ್ಡ ಚಾಲೆಂಜ್ ಆಗ್ಬಿಡ್ತದೆ ಸರ್ಕಾರಕ್ಕೂ ಮತ್ತು ಅಧಿಕಾರಿ ವರ್ಗಗಳಿಗೂ, ಮತ್ತು ಇರ್ತಕ್ಕಂಥ ಕಮಿಷನರೇಟ್ ಆದರೆ ಕಮಿಷನರ್ಗೆ, ಮತ್ತು ಇರ್ತಕ್ಕಂಥ ಅಧಿಕಾರಿಗಳಿಗೆ. ಏನು ನಮ್ಮ ಕೈಲಿ ಏನೂ ಇಲ್ಲ, 20 ಜನ ನಿಂತಿರ್ತೀವಿ, ಆ ಕಡೆಯಿಂದ 50 ಜನ AK-47 ತೊಗೊಂಡು ಬಂದ್ಬಿಟ್ರೆ ನಮ್ಮ ಗತಿ ಏನಾಗಬೇಕು ಹೇಳಿ? ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು? ಆ ಕಡೆ ಗನ್ ಇದೆ, ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಆ ಸಿಚುಯೇಷನಲ್ಲಿ ಅವತ್ತು ನಮಗೆ ಬಂದಂಥ ಸಮಸ್ಯೆ ಅದು ಬಂತು. ಆಮೇಲೆ ಏನು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡ್ಕೊಳ್ಳೋದು ಅಂಥದ್ದು. ಯಾಕೆಂದರೆ ಕಾಂಗ್ರಿಗೇಷನ್ ಹಾಕ್ಬಲ್ಲ ಅಧಿಕಾರಿಗಳು. ಈಗ ಎಲ್ಲಿಗೆ ಬರುತ್ತೆ ಬಾಡಿ? MS ರಾಮಯ್ಯನ ಮನೆ ಹತ್ರ
ಮನೆ ಹತ್ರ ಬಂದರೆ ಮನೆ ಹತ್ರ ಅವ್ರನ್ನ ಮೇಂಟೈನ್ ಮಾಡ್ಬೇಕಲ್ಲ. ಬಂದ್ಬಿಡ್ತಾರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಂದ್ಬಿಡ್ತಾರೆ. ಏನು ಮಾಡ್ತೀರಿ? ಎಲ್ಲಿಗೆ ಅವ್ರು ನಿಲ್ಲಿಸ್ತೀರಿ? ಅವ್ರು ನಿಲ್ಲಿಸೋದು ಹೆಂಗೆ? ಆ ಎಮೋಷನ್ಸ್ನ ಅವ್ರು ನಿಲ್ಲಿಸ್ಬೋದು. ಅವ್ರ ಎಮೋಷನ್ಗಳನ್ನ ಹೆಂಗೆ ತಡೀದು? ಆ ಎಮೋಷನ್ಗಳೇ ನಮ್ಮ ಜೊತೆ ಗಲಾಟೆ ಮಾಡೋದು. ಅವ್ರು ಮಾಡಲ್ರು. ಆ ಎಮೋಷನ್ ಹೆಂಗೆ ನಾವು ಬಂದ್ ಮಾಡೋದು? ಅದಕ್ಕೂ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಏನೂ ಇಲ್ಲ. ಎಲ್ಲ ಒಂದೇ ಸರಿ ಬಂದ್ಬಿಟ್ಟಿದೆ. ಒಂಥರ ಏಕ್ದಮ್ ಬಂದ್ ಸಡಾರ್ ಅಂತ ಒಂದೇ ಸರಿ ಸಿಡ್ಲೊಡೆದ್ಬಿಟ್ರೆ ಹಾಗೆ ಎಲ್ಲ ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟಿವಿ ಸರ್. ನಾವುಗಳು ರೀಚ್ ಆಗೋಕೆ ಆಗದೆ ಹೋಗ್ಬಿಡ್ತು ಸದಾಶಿವನಗರಕ್ಕೆ. ಸದಾಶಿವನಗರ ಬಾಡಿ ಬಂದಾಗ ನಾವುಗಳು ಎಲ್ಲಿ ಇದ್ರ ಹತ್ರನೇ ಕಾರ್ಪೊರೇಷನ್ ಸರ್ಕಲ್ ಇಂದನೇ ಜಾಮು. ಬನ್ನಿ, ಎಲ್ಲ ಬನ್ನಿ, ಮನೆ ಹತ್ರ ಬನ್ನಿ, ಎಲ್ಲ ಅಧಿಕಾರಿಗಳು ಬನ್ನಿ, ಯಾರು ಇದ್ದೀರಿ, ಹತ್ರ ಇದ್ದೀರಿ, ಎಲ್ಲ ಬನ್ನಿ ಅಂತ ಕರೆದ್ರೆ ಹೆಂಗ್ ಹೋಗುದು? ಎವ್ರಿ ರೋಡ್ ಈಸ್ ಬಂದ್. ಯಾಪಾಗಿ ವೆಹಿಕಲ್ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲೂ ಆ ಕಡೆ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ. ಸಾರ್ ಅರ್ಧ ಗಂಟೆ 1 ಗಂಟೆ ಆಗೋಯ್ತು ಸರ್, ಆಗಲ್ಲ ಸರ್ ಹೋಗೋಕೆ. ಎಲ್ಲ ಕಡೆಯಿಂದ ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಗಾಡಿಗಳು ನಿಲ್ಸಿದ್ವಿ ನಾವು. ಫಿಸಿಕಲಿ ಇಲ್ಲಿಂದ ಎತ್ಕೊಂಡು ಇಲ್ಲಿಂದ ಓಡೋಕೆ ಶುರು ಮಾಡಿದ್ವಿ ಗಾಡಿಗಳು ಬಿಟ್ಬಿಟ್ಟು. ನಾವು ಆ್ಯಕ್ಚುಲಿ KR ಸರ್ಕಲಿಂದ ಓಡಿದ್ವಿ ರಾಜ ಅವರು ಇದಕ್ಕೆ ಸದಾಶಿವನಗರಕ್ಕೆ. ಅಲ್ಲಿವರೆಗೂ ವೆಹಿಕಲ್ ತಗೊಂಡು ಹೋಗ್ತಾನೆ ಇರಲಿಲ್ಲ, ಓಡ್ಕೊಂಡೇ ಹೋದ್ವಿ. ಇದ್ದಂಥ ಪೊಲೀಸರುಗಳು ಸ್ಕೆಲಿಟನ್ ಶಾಪ್ಗಳು ಎಷ್ಟೆಷ್ಟು ಇದ್ದಾರೋ ಅವ್ರನ್ನೆಲ್ಲ ತಗೊಂಡು ಅಲ್ಲಿ ಹೋದ್ರೆ ಏನು ಕಾವೇರಿ ಥಿಯೇಟರ್ ಜಂಕ್ಷನ್ ಬರುತ್ತಲ್ಲ, ಅಲ್ಲಿಂದ ಒಳಗಡೆ ನಾವೇ ನುಗ್ಗೋಕ್ಕಾಗಲ್ಲ. ರೋಡ್ ತುಂಬಾ ಜನ. ಇನ್ನೇನಲ್ಲ ಪೊಲೀಸ್ ಕೆಲಸ ಮಾಡೋದಿರ್ಲಿ, ನಾವು ನುಗ್ಗಿ ಅವ್ರ ಮನೆ ಹತ್ರ ಹೋಗಕ್ಕಾಗ್ತಾ ಇಲ್ಲ. ಏನು ಒಂಥರ ಗೋಡೆ ಇಲ್ವಾ ಆ ತರ ನಿಂತುಬಿಟ್ಟಿದೆ ಫುಲ್ ಜನ. ನಾವು ಏನಪ್ಪ ಇದು ಕತೆ, ಇದು ಸಮುದ್ರ ಇದ್ದಂಗಿದೆಯಲ್ಲ, ಏನಿದು, ಏನು ಮಾಡೋದೀಗ? ಎಲ್ಲೂ ಪೊಲೀಸವರೇ ಕಾಣಿಸಲ್ಲ, ಒಂದು ಪೊಲೀಸ್ ಕಾಣಿಸಲ್ಲ. ನಾವೆಲ್ಲ ಒಳಗಡೆ ಹೋಗಿ ಸೇರ್ಕೊಬಿಟ್ಟಿದೀವಿ. ಏನೋ ತರ ತವರೆ ಎಲೆ ಕೆಳಗಡೆ ಹೋಗಿ ಸೇರ್ಕೊಬಿಟ್ರೆ ಒಂದು ಚಿಕ್ಕದು ಮೀನು ಏನು ಕಾಣಿಸ್ತದೆ ಆ ಥರ ಆಗೋಗ್ಬಿಟ್ಟಿದೀವಿ. ಆಗೋ ಈಗೋ ಮಾಡಿ ಅಲ್ಲಿ ಹೋದ್ವಿ ಸರ್ ಮನೆ ಹತ್ರ ಹೋದ್ರೆ ಮನೆ ಯಾರ ಮನೇನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಎಲ್ಲಾರ ಮನೆ ಮೇಲೂ ಜನ. ಆ ಮನೆಗಳು ಕೆಲವಷ್ಟು ಮನೆಗಳದ್ದು ಸಜ್ಜಗಳೇ ಮುರಿದೋಗ್ಬಿಟ್ಟವು ಪೂರ್ತಿ. ಆಮೇಲೆ ಕೊನೆಗೆ ಏನೇನೋ ರಿಕ್ವೆಸ್ಟ್ ಮಾಡಿ ಏನೆಲ್ಲ ಮಾಡಿ ಎಂಥದ್ದೆಲ್ಲ ಮಾಡಿ ಅವ್ರನ್ನೆಲ್ಲ ಸ್ವಲ್ಪ ಹಿಂದಕ್ಕೆ ಕಳಿಸಿ, ಬಿದ್ದೋಗ್ಬಿಡ್ತೀರಿ ಕೆಳಗಡೆ, ಎಲ್ಲ ಜನ ಸತ್ತೋಗ್ಬಿಡ್ತಾರೆ ಅಂತೇಳಿ ರಿಕ್ವೆಸ್ಟ್ ಮಾಡಿ 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 ಸ್ವಲ್ಪ ಜನನೇ ಹಿಂದಕ್ಕೆ ಫುಲ್ ಮಾಡೋದಾಯ್ತು. ಅದಾದ್ಮೇಲೆ ಏನಾಗೋಯ್ತು, ಪೊಲೀಸ್ ವೆಹಿಕಲ್ಗಳು ಆಗೋ ಈಗೋ ಆ ಕಡೆಯಿಂದ ಈ ಕಡೆಯಿಂದ ಬರೋಕ್ಕೆ ಪ್ರಾರಂಭ ಆದ್ವಲ್ಲ. ಅಲ್ಲಿ ಆತ ಕಡೆ ಏನಾಗೋಯ್ತು, ಜನನ ಗಾಡಿಗಳು ಬರೋದಕ್ಕೆ, ಪೊಲೀಸ್ ಗಾಡಿಗಳು ಒಳಗಡೆಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಜಾಗ ಮಾಡ್ತಾ ಇದ್ವಲ್ಲ, ಏನೋ ನಮಗೆ ಮಾಡ್ಬಿಡ್ತಾವ್ರೆ, ನಮಗೆಲ್ಲ ಹೊಡಿಕೆ ಪ್ರಾರಂಭ ಮಾಡ್ಬಿಟ್ರು ಪೊಲೀಸ್ನವರು, ನಮ್ಗೆ ತೊಂದರೆ ಆಗ್ಬಿಡ್ಬೋದೇನೋ ಅಂಥೇಳಿ ಅವ್ರುಗಳೇನು ಮಾಡ್ಬಿಟ್ರು, ನಮ್ಮ ವಿರುದ್ಧ ಸ್ಟಾರ್ಟ್ ಮಾಡ್ಕೊಬಿಟ್ರು. ಅಭಿಮಾನಿಗಳು ನಮ್ನ ಯಾಕೆ ಕಳಿಸ್ತೀರಿ, ನಾವೇ ಲೀವ್ ಹೋಗೋದು ಹಾಗೆ ಹೀಗೆ ಅಂತ ಬರೋ ಗಾಡಿಗಳು ಬುದ್ಧಿ ಕೈಯಲ್ಲೇ ಹೊಡೆದಾಕ್ಬಿಟ್ರು. ಗ್ಲಾಸ್ಗಳನ್ನ ಕೈಯಲ್ಲಿ ಹೊಡಿಕ್ ಪ್ರಾರಂಭ ಆದದ್ದು, ನೆಕ್ಸ್ಟ್ ಕಲ್ಲು ಬಂದ್ಬಿಡ್ತು. ಅದಾದ್ಮೇಲೆ ಉಳ್ಳಿಸ್ಬಿಟ್ಟು ಬೆಂಕಿ ಹೆಚ್ಚಕ್ಕೆ ಶುರು ಹಚ್ಕೊಬಿಟ್ರು. ಬೇರೆ ಇನ್ನೇನು ಕಾರಣನೂ ಇಲ್ಲ. ಇಟ್ ಈಸ್ ಓನ್ಲಿ ಎ ಪ್ಯೂರ್ಲಿ ಎಮೋಷನ್ಸ್. ಅವ್ರಿಗೆ ಸುಟ್ಟಾಕ್ಬೇಕು ಅಂತೂ ಇಲ್ಲ, ನಮ್ಮ ಮೇಲೆ ದ್ವೇಷನೂ ಇಲ್ಲ, ಇನ್ಯಾರು ಕಂಡ್ರು ಏನು ಮಾಡಬೇಕು ಅಂತನೂ ಇಲ್ಲ, ಯಾರ ಮೇಲೂ ಇಲ್ಲ. ಆ ಎಮೋಷನ್ಗಳೇ ಬರ್ನ್ ಆಗೋಕೆ ಶುರು ಆಗ್ಬಿಡ್ತಾ ಅವತ್ತೊಂದು ದಿವಸ. ರಿಯಲಿ ನೋಡಿದ್ದು ಅವತ್ತು. ಇನ್ನೇನು ನಮ್ಮ ಗಾಡಿಗಳು ಸುಡ್ತಾ ಇದ್ದಾವೆ, ನಾವು ಏನು ಮಾಡೋದು? ಏನು ಎಲ್ರಿಗೂ ಫೈರ್ ಮಾಡೋಕ್ಕಾಯ್ತದ? ಸಾಧ್ಯನೇ ಆಗಲ್ಲ ಸರ್. ಇಟ್ ಈಸ್ ಹೈಲಿ ಇಂಪಾಸಿಬಲ್. ನನ್ನ ಜೀವನದಲ್ಲಿ ಇನ್ನೂ 100 ವರ್ಷ ಪೊಲೀಸ್ ಮಾಡಿದ್ರೆ ಅಂಥ ಒಂದು ಸಿಚುಯೇಷನ್ನ ನನ್ನ ಲೆಕ್ಕದಲ್ಲಿ ನಾನು ಕಾಣಿಸಲ್ಲ, ನೋಡಲ್ಲ ಆ ಥರದ್ದು. ಅಲ್ಲಿ ಒಳಗಡೆ ಸೇರ್ಕೊಬಿಟ್ವಿ. ವಿ ಟೋಟಲಿ ಎಕ್ಸಾಸ್ಟೆಡ್. ನಮಗೆ ಕೈಗಳು ಕಾಲುಗಳು ಎತ್ತೋಕ್ಕಾಗ್ತಾ ಇಲ್ಲ, ಈ ಥರ ಉಸಿರೇ ಬರ್ತಾ ಇಲ್ಲ, ಡಿಹೈಡ್ರೇಟ್ ಆಗ್ಬಿಟ್ವಿ, ನೀರಿಲ್ಲ, ಕೂಗಾಟ ಮಾಡೋಕ್ಕಾಗ್ತಾ ಇಲ್ಲ, ಯಾರನ್ನಾರು ಕರೀಕಾಗ್ತಾ ಇಲ್ಲ. ಪೊಲೀಸರುಗಳೆಲ್ಲ ಹೋಗಿ ಆ ಕಡೆ ಈ ಕಡೆ ಹೋಗಿ ನಿಂತ್ಕೊಬಿಟ್ರು, ಅವರು ಶಕ್ತಿ ಕಳ್ಕೊಬಿಟ್ರು. ಯಾಕೆಂದ್ರೆ ಈ ಕಡೆ ನುಗ್ತಾರೆ. ಕೊನೆಗೆ ಆಫ್ಟರ್ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಅವರ್ ಆಯ್ತು ಸರ್, ಬಾಡಿ ಎತ್ಕೊಂಡು ಹೊರಟೇ ಬಿಟ್ರು. ಎಲ್ಲ ಸೇರಿಕೊಂಡು ಇವರೆಲ್ಲ VIP ಬರೋಕ್ಕೆ ಶುರು ಮಾಡಿಬಿಟ್ರಲ್ಲ, ಆವಾಗ ಜಾಗ ಬಿಡಿಸೋಕೆ ಯಾವಾಗ ಪ್ರಾರಂಭ ಆಯಿತೋ ಇದ್ದುದು ದೊಡ್ಡ ಗಲಾಟೆ ಮಾಡಾಕ್ಬಿಟ್ರು. ಭಾಳ ಕಿರಿಕಿರಿ ಆಗೋಯ್ತು. ಯಾರೂ ಒಳಗಡೆ ಬರೋಕ್ಕಾಗ್ತಾ ಇಲ್ಲ, ಅಲ್ಲಿ ಒಳಗಡೆಗೆ ನೋಡೋದಕ್ಕಾಗ್ತಾ ಇಲ್ಲ ಅವ್ರ ಮನೆಯಲ್ಲಿ. ವಿ ಆರ್ ಟೋಟಲಿ ನಾವು ವಿ ಲೂಸ್ ಅವರ್ ಸ್ಟ್ರೆಂತ್. ನಮ್ಮ ಶಕ್ತಿಗಳೇ ಹೊಟ್ಟೋಗ್ಬಿಟ್ಟು ಅಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳ ಸ್ಟ್ರೆಂತ್ ಟೋಟಲಿ ಲಾಸ್ಟ್ ಯಾರುವೆ. ಯಾಕೆಂದರೆ ನಮ್ಗೆ ಟೈಮ್ ಸ್ಪೇಸ್ ಬೇಕಲ್ಲ ಸರ್, ಬರುವಕ್ಕೆ ಜಾಗ ನಮ್ಗೆ ಬೇಕಾಗಿತ್ತಲ್ಲ, ಫೋರ್ಸ್ ಬರೋದಕ್ಕೆ ನಮಗೆ ಟೈಮ್ ಬೇಕಾಗಿತ್ತಲ್ಲ. ಮಿನಿಮಮ್ 1 ಗಂಟೆ 1.5 ಗಂಟೆ 2 ಅವರ್ಸ್ ಆದರೂ ಬೇಕಾಗಿತ್ತು. ಎಲ್ಲ ಏನೇನು ಕೆಲಸಕ್ಕೆ ಹೋಗಿರ್ತಾರೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಎಲ್ಲ ಬನ್ನಿ ಬೇಗ ಅಂತಂದರೆ ಮಿನಿಮಮ್ ನಾವೆಲ್ಲ ಅಲ್ಲಿ ಆಗಬೇಕು ಅಂದರೆ ಮಿನಿಮಮ್ 2 ಅವರ್ ಬೇಕು. ಆ ಜಾಗನೇ ಸಿಗ್ಲಿಲ್ವಲ್ಲ. ಅಲ್ಲಿ ಡೆತ್ ಆದ ಕಡೆ ಎಲ್ಲ ಬನ್ನಿ ಅಂದ್ಬಿಟ್ರು. ಅಷ್ಟೊತ್ತಿಗೆ ನಮಗಿಂತ ಅಲ್ಲಿರೋ ಜನ ಎಲ್ಲ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಾರ್ಟಲ್ಲಿ ಏನಿತ್ತಲ್ಲ ಬೆಂಗಳೂರು, ವೆಸ್ಟ್ ಆಫ್ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಬಂದ್ಬಿಟ್ಟಿದ್ರು. ಅವ್ರು ಆಗ್ಲೇ ಹೆಚ್ಚು ಕಡಿಮೆ 50,000 ಇಂದ 50,000 ಜನ ಸೇರ್ಕೊಂಬಿಟ್ಟಿದ್ರು.
ಇಡೀ ಆ ಏರಿಯಾ ಕವರ್ ಮಾಡಿಬಿಟ್ಟಿದ್ರು. ನಾವು ಇನ್ನೆಲ್ಲೂ ಹೋಗೋಕ್ಕಾಗ್ತದೆ ಒಳಗಡೆಗೆ. ಆಮೇಲೆ ಬರ್ತಕ್ಕಂಥವ್ರು ಮನೆ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗ್ತಾ? ಖಂಡಿತವಾಗ್ಲೂ ಇಲ್ಲ. ಸುಮಾರು ಇವು ಬಂದಿದ್ದವ್ರದಂತ ಬಟ್ಟೆಗಳೇ ಎರೆದೋಗ್ಬಿಟ್ಟು, ಶರ್ಟ್ಗಳೇ ಕಿತ್ತೋಗ್ಬಿಟ್ಟು ಅಲ್ಲಿ ಒಳಗಡೆ. ಈಗೆಲ್ಲ ಆಗ್ತಾ ಇದ್ದಾಗ ಏನಾಗೋಯ್ತು, ಸಿಕ್ಕಾಬಟ್ಟೆ ವೆಹಿಕಲ್ಗಳು ಸುಟ್ಟಾಕ್ಬಿಟ್ರು, ಇನ್ಕ್ಲೂಡಿಂಗ್ ಅವ್ರ ಕಮಿಷನರ್ದು ಈ ಗಾಡಿಗಳು, ಎಸ್ಕಾರ್ಟ್ ಗಾಡಿಗಳು ಎಲ್ಲ. ಆಮೇಲೆ ಎಲ್ಲೆಲ್ಲಿ ಪೊಲೀಸವ್ರ ಗಾಡಿಗಳಿದ್ದಾವೆ ಎಲ್ಲ ಗಾಡಿಗಳಿಗೂ ಗಲಾಟೆ ಮಾಡಿಬಿಟ್ರು. ಆಮೇಲೆ ಏನಾಗೋಯ್ತು, ಕೊನೆಗೆ ಬಾಡಿ ಎತ್ಕೊಂಡು ಹೋಗಿ ಶುರು ಮಾಡ್ಬಿಟ್ರು. ಎಲ್ಲಿಗೆ ಎತ್ಕೊಂಡು? ಅರಮನೆಗೆ ಎತ್ಕೊಯ್ತೀವಿ, ಅಣ್ಣವ್ರನ್ನ ಅರಮನೆಯಲ್ಲಿ ಇಳಿಸ್ತೀವಿ ನಾವು. ಸರಿ ಅಂದ್ಬಿಟ್ಟು ಕೆಳಗಡೆ ಡೌನ್ ಇಳಿಯೋಕೆ ಮಾಡ್ಬಿಟ್ರು. ಎಲ್ಲಿಗಾರ ಎತ್ಕೊಬಿಡ್ತಾರೆ ಅವರು, ಇನ್ನು ಅಲ್ಲಿಗೆ ಎತ್ಕೊಯ್ತಾರೆ ಅವರು. ಕೊನೆಗೆ ಅಲ್ಲಿ ಇದ್ದವ್ರಿಗೆಲ್ಲ ಒಂದಷ್ಟು ಇದು ಮಾಡಿ ಕರ್ಟೈಲ್ ಮಾಡಿ ಅವ್ರನ್ನ ನಿಲ್ಲಿಸಿ ಒಂದು 100-150-200 ಜನ ಪೊಲೀಸವರೆಲ್ಲ ಒಟ್ಟಿಗಾಗಿ ಮತ್ತೆ ಅದನ್ನು ರಿವರ್ಸ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆ ಹತ್ರ ತೊಗೊಂಡು ಬಂದ್ವಿ. ಅಲ್ಲಿಗೆ ನಮ್ಮ ಶಕ್ತಿ ಒಟ್ಟೇ ಹೋಯ್ತು, ಏನು ಬಾಡಿನಲ್ಲೇ ಇಲ್ದಂಗೆ ಆಗ್ಬಿಡ್ತು. ಆ ನೂಕಾಟ ತಳ್ಳಾಟ, ಮನುಷ್ಯನಿಗೆ ನೂಕಾಟ ತಳ್ಳಾಟದಲ್ಲಿ ವಿ ಲೂಸ್ ಅವರ್ ಗ್ಲೂಕೋಸ್ ಸರ್, ಬಾಡಿನಲ್ಲೆಲ್ಲ ಹೊಟ್ಟೋಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ, ಸ್ಟ್ರೆಂತೇ ಇಲ್ದಂಗೆ ಆಗ್ಬಿಡ್ತವೆ. ಕೊನೆಗೆ ಅದನ್ನು ರಿವರ್ಸ್ ಮಾಡಿ ಮನೆ ಹತ್ರ ವಾಪಸ್ ಬರುವಷ್ಟೊತ್ತಿಗೆ ಪೊಲೀಸವರು ಕಂಪ್ಲೀಟು ಎಲ್ಲ ಕಳ್ಕೊಬಿಟ್ರು. ನಾವು ರಿಯಲ್ ಆಗಿ ನೋಡಿದ್ದು, ಬನ್ರಯ್ಯ ಮಾಡೋಣ, ಏನಯ್ಯ ನಿಂತ್ಕೊಬಿಟ್ರಿ, ಅದು ಹೇಳೋಕ್ಕೂ ನಮ್ಗೆ ಶಕ್ತಿ ಇಲ್ಲ, ಹಂಗಾಗೋಗ್ಬಿಡ್ತು. ಅವತ್ತೊಂದು ದಿವಸ ಮಾತ್ರ ನಮ್ಮ ಜೀವನದಲ್ಲಿ ಯಾವತ್ತೂ ಆ ಥರ ಆಗಿರಲೇ ಇಲ್ಲ. ವಿ ಆರ್ ವೆರಿ ವೆರಿ ಪ್ಲ್ಯಾಂಡ್ ಪೊಲೀಸು. ಸುಮ್ಮನೆ ಎಲ್ಲ ನಾವು ಕೆಲಸ ಎಲ್ಲ ಮಾಡಲ್ಲ, ಒಂಥರ ಅಂಬಕ್ಕಾಗೆಲ್ಲ ತುಂಬ ಡಿಸಿಪ್ಲಿನಾಗೆ ಭಾಳ ಸಿಸ್ಟಮೆಟಿಕ್ಕಾಗಿ ವರ್ಕ್ ಮಾಡ್ತೀವಿ ನಾವು. ಯಾರ್ಯಾರು ಹೇಗೆ ಮಾಡಬೇಕು, ಏನೇನು ಹೆಂಗೆ ಅದನ್ನು ನಿಗ್ರಹಿಸಬೇಕು, ಮಾತಾಡೋರು ಯಾರು, ತಡೆಯದೆ ಹಿಡೀರು ಯಾರು, ಮುನ್ನುಗ್ಗೂರು ಯಾರು, ಇದೆಲ್ಲ ಭಾಳ ಚೆನ್ನಾಗಿ ನಾವು ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲನೂ. ಅದಕ್ಕೆ ಒಂದು ಸಣ್ಣ ಚಿಕ್ಕ ಪ್ಲ್ಯಾಟ್ಫಾರ್ಮ್ ಸಿಗಲಿಲ್ಲ ಅವತ್ತು ಮಾಡೋದಕ್ಕೆ ನಮಗೆ. ಅದಾದಮೇಲೆ ಇಟ್ ವಾಸ್ ಎ ಬಿಗ್ಗೆಸ್ಟ್ ಚಾಲೆಂಜ್. ಆವಾಗ ಆ ಮನೆಯಲ್ಲಿ ಭಾಳ ಕಷ್ಟ ಆಯ್ತು ಅವತ್ತು ನಮಗೆಲ್ಲ. ಇದನ್ನೆಲ್ಲನೂ ಮಾಡುವಷ್ಟೊತ್ತಿಗೆ ಅಲ್ಲಿ ಫೇಲ್ ಆದ್ವಿ, ಅಲ್ಲಿ ಡಿಸ್ಪರ್ಸ್ ಮಾಡಿದ್ವಿ, ಕೊನೆಗೆ ಆಗದೆ ಹೋಯ್ತು. ಏನೋ ಸಿದ್ಧತೆ ಮಾಡ್ಕೊಳ್ಳಿದೆ, ಇಷ್ಟು ಲಕ್ಷಾಂತರ ಜನರ ಕಂಟ್ರೋಲ್ ಮಾಡಬೇಕು ಅಂದರೆ ಇಟ್ ಈಸ್ ಹಾರಿಬಲ್ ಥಿಂಗ್, ಯಾರ ಕೈಲೂ ಸಾಧ್ಯನೇ ಆಗೋದಿಲ್ಲ. ಅದು ಅಚಾನಕ್ಕಾಗಿ ಆಗೋಗ್ಬಿಡ್ತದು. ಡಿಕ್ಲೇರ್ ಮಾಡಿದ್ದು ಅದೆಲ್ಲ ಆಗ್ಬಿಡುವಂಥದ್ದು ಭಾಳ ಅಚಾನಕ್ಕಾಗಿ ಆಗ್ಬಿಡ್ತು. ಘಟನೆ ಆಗಬೇಕಾಗಿತ್ತು, ಏನೋ ದೇವರು ಬರೆದ್ಬಿಟ್ಟಿದ್ನೋ ಏನೋ ಆಗೋಯ್ತು. ಬಟ್ ನಮಗದೊಂದು ದೊಡ್ಡ ಚಾಲೆಂಜ್ ಆಯಿತು. ಅದಾದಮೇಲೆ ನಾವು ಇಡೀ ಮನೆಗೆ ಹೋಗಿಲ್ಲ, ನಮ್ಮನ್ನ ಯಾರಿಗೂ ರಿಲೀವ್ ಮಾಡಲಿಲ್ಲ ಪೂರ್ತಿ. ಯಾಕೆ ಅಂತಂದರೆ ಎಷ್ಟೋ ಜನ ಬಂದಿದ್ದವ್ರು ಮನೆಗೆ ಹೋಗಿಲ್ಲ, ಎಲ್ಲ ಕಡೆ ಅಲ್ಲಲ್ಲೇ ಮಲಗ್ಬಿಟ್ಟವ್ರೆ, ಅಲ್ಲೆಲ್ಲ ರಸ್ತೆಯಲ್ಲೆಲ್ಲ ಮಲಿಕೊಂಡ್ಬಿಟ್ಟಿದ್ದಾರೆ. ಪಾರ್ಕಲ್ಲೆಲ್ಲ ಫುಲ್ ಜನ ಪೂರ್ತಿ. ಅಲ್ಲಿ ಆ ಕಡೆ ಅರಮನೆಯ ಗ್ರೌಂಡ್ ಕಡೆ ಅಂತೂ ಸಿಕ್ಕಾಬಟ್ಟೆ ಜನ. ಅವರ ಮನೆ ಸುತ್ತಮುತ್ತ ಮನೆಗೆ ಹೋಗ್ತಾ ಇಲ್ಲ ಯಾರೂ. ಹೋಗಿ ಅಂತ ಓಡಿಸೋಕಾಯ್ತದ, ಹೊಡಿಕಾಯ್ತದ, ಕಲ್ ತಗೊಂಡು ಹೊಡಿತಾರೆ ಅವ್ರನ್ನ. ಭಾಳ ತುಂಬ ಅವ್ರನ್ನ ಎಮೋಷ್ನಲಿ ನಾವು ಬ್ಲ್ಯಾಕ್ ಮೇಲ್ ಮಾಡಬೇಕು, ಅದರಲ್ಲೇ ಅವ್ರನ್ನ ಗೆಲ್ಲಬೇಕು ನಾವು. ಆ ಮೆತ್ಗೆ ಆಯಿತು ಬಿಡೋಣ ನೀವು, ಹೀಗೆ ಅವ್ರನ್ನ ಮಾಡ್ಕೊಂಡು ಹೋದರೆ ನಮ್ಮ ಮಾತು ಕೇಳೋಕ್ಕೆ ಮಾಡ್ತಾಯಿದ್ರು. ಆವತ್ತೊಂದು ದಿವಸ ಹೀಗೆ ಆಗ್ಬಿಡ್ತು ಸರ್, ಡೇ ನೈಟ್ ಕಂಪ್ಲೀಟ್ ಅದೇ ಥರ ಕಳೆದು. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನು ಮಾಡೋದು, ಬಾಡಿನ ಕಂಠೀರವ ಸ್ಟೇಡಿಯಂ ತೊಗೊಂಡು ಹೋಗ್ಬೇಕು, ಅಲ್ಲಿ ಮಾರ್ನಿಂಗು ಅಲ್ಲಿ ತಗೊಂಡೋಗಿ ಬಾಡಿ ದರ್ಶನಕ್ಕೆ ಇಡುವಂಥದ್ದು ಅನ್ನುವಂಥದ್ದು ನಮ್ಮ ಒಂದು ಕಾರ್ಯಕ್ರಮ ಮಾಡಿ ಇಡೀ ರಾತ್ರಿ ಅಲ್ಲಿ ಒಂದು ಸ್ಟೇಡಿಯಂ ಒಳಗಡೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಪ್ರಿಪ್ರೇಷನ್ ಸ್ಟಾರ್ಟ್ ಆದಮೇಲೆ ಜನ ಬರಬೇಕಾದಾಗ ಬ್ಯಾರಿಕೇಡಿಂಗ್ ಮಾಡಬೇಕು, ಕಿಲೋಮೀಟ್ರ್ ಗಟ್ಟಲೆ ಮಾಡಬೇಕು. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್ ಸರ್. ಎಲ್ಲ ಪ್ರೊಕ್ಯೂರ್ ಮಾಡಬೇಕು, ಬ್ಯಾರಿಕೇಡ್ಗಳನ್ನ ಎಲ್ಲೆಲ್ಲಿದ್ದಾವೋ ಎಲ್ಲನೂ ಎತ್ಕೊಬರ್ಬೇಕು, ಜೋಡಿಸ್ಬೇಕು, ಆಮೇಲೆ ಎಕ್ಸಿಸ್ಟ್ ಮಾಡಬೇಕು, ಎಂಟ್ರಿ ಮಾಡಬೇಕು, VIP ಗಳಿಗೆ ಯಾವ ಕಡೆಯಿಂದ ಮಾಡಬೇಕು, ಯಾವ ಜಾಗದಲ್ಲಿ ಬಾಡಿ ಇಡಬೇಕು, ಪ್ರೊಟೆಕ್ಟೆಡ್ ಏರಿಯಾ ಯಾವುದು, VIP ಬಂದು ಹೋಗೋಕೆ ಯಾವ ಜಾಗ, ಆಮೇಲೆ ಲೈನ್ ಎಷ್ಟು ದೂರ ಮಾಡಬೇಕು, ಬಂದಂಥವ್ರು ಎಷ್ಟು ಜನಗಳು ಬರ್ಬೋದು ಅಂದಾಜು. ನಾವು ಇಷ್ಟು ಜನ ಗ್ಯಾರಂಟಿ 100% ಇವತ್ತು ಬಂದಿರೋಕ್ಕಿಂತ ಡಬಲ್ ಬರ್ತಾರೆ ಅನ್ನುವಂಥದ್ದು ಇತ್ತು. ಆ್ಯಕ್ಚುಲಿ ಬೆಳಗ್ಗೆ ಅಂತೂ ಇದೇನು ಲೆಕ್ಕ ಇಲ್ಲ, 10 ರಶ್ ಬರ್ತಾರೆ ಅಂತ ನಮ್ಮ ತಲೆ ಗೊತ್ತಿತ್ತು. ಆವಾಗ ಬರ್ತಾರೆ, ಒಳ್ಳೆ ಇದನ್ನು ಅಣ್ಣವ್ರ ಸಾಂಗ್ಗಳು ಪ್ಲೇ ಮಾಡಿ ಎಲ್ಲ ಮಾಡಿ ಅವ್ರನ್ನ ಎಮೋಷ್ನಲಿ ಕೂರ್ಸೋಣ, ಸ್ಟೇಡಿಯಂ ಒಳಗಡೆ ಕೂತ್ಕೊಡ್ತಾರೆ, ಏನು ತೊಂದರೆ ಏನಿಲ್ಲ, ಅವ್ರು ಯಾರು ಬೇಕೋ ಅವರೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಮ್ಮ ತಲೆಯಲ್ಲಿ ಇದ್ದಂಥದ್ದು. ಈಗ ಬರ್ತಾರೆ, ಒಳಗಡೆ ಇದ್ದಾದ್ಮೇಲೆ ನೋಡ್ತಾರೆ, ಎಲ್ಲ ಹೋಗ್ತಾ ಇರ್ತಾರೆ, ಲೈನಿಗೆ ಬರ್ತಾ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಆಯಿತು, ಎಲ್ಲ ದರ್ಶನಕ್ಕೆಲ್ಲ ರೆಡಿ ಆಯಿತು ಸರ್. ಬೆಳಿಗ್ಗೆ ಎಲ್ಲ ಯಾರ್ಯಾರು ಯಾವ ಎಂಟ್ರಿಲಿರಬೇಕು, ಎಲ್ಲೆಲ್ಲಿರಬೇಕು, ಎಲ್ಲಿಂದ ಒಳಗಡೆಗೆ ಬಿಡಬೇಕು ಅಂತ ಅನ್ನುವಂಥದ್ದು. ಆ ಕಡೆ ಸೈಡು ಏನು ನಮ್ಮ ಕಸ್ತೂರ್ಬಾ ಮೇಯ್ನು ನಮ್ಮ ಸರ್ಕಲ್, ಸಿದ್ಧಲಿಂಗಯ್ಯ ಸರ್ಕಲ್ ಬರುತ್ತಲ್ಲ, ಆ ಕಡೆ ಸೈಡಿಂದ ಎಂಟ್ರಿ ಒಳಗಡೆಗೆ ಹೋಗಿ ಬಂದು ಉಳಿದವ್ರು ಅಕಸ್ಮಾತ್ ಏನಾರು ಒಳಗಡೆ ಹೋದವರು ಸ್ಟೇಡಿಯಂ ಒಳಗಡೆ ಏನು ಸುತ್ತ ಕೂತ್ಕೊಳ್ಳೋಕ್ಕೆ ಗ್ಯಾಲರಿ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಬೇಕಾದ್ರೆ ರೆಸ್ಟ್ ತಗೊಳ್ಳಿ, ಆಮೇಲೆ ಬೇಕಾದ್ರೆ ಅವ್ರು ಬಂದು ಜಾಯಿನ್ ಆಗಿ ನೋಡ್ಕೊಂಡು ಹೋಗುವಂಥದ್ದು ಮಾಡೋಣ. ಒಳಗಡೆ ಬಂದಂಥವ್ರನ್ನ ಒಳಗಡೆ ಕಳಿಸ್ಬಿಡೋಣ, ಆಚೆ ಇದ್ರೆ ಸುಮ್ಮನೆ ಇನ್ನೇನಾದರೂ ಸಮಸ್ಯೆಗಳಾಗ್ಬೋದು ಅನ್ನುವಂಥದ್ದು ಒಂದು ಗ್ರಾಫ್. ಅಂದರೆ ಎಲ್ಲೂ ಕೂತ್ಕೊಂಡು ಮೀಟಿಂಗ್ ಮಾಡೋದಲ್ವೇ ಅಲ್ಲ, ಎಲ್ಲ ಬರೀ ಮೆಸೇಜಸ್ಗಳು.
ಎಲ್ಲೂ ಕರೆದು ಮೀಟಿಂಗ್ ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಸೀನಿಯರ್ ಆಫೀಸರ್ಗಳು ಮಾತ್ರ ಸೇರ್ಕೊಂಡು ಮಾತಾಡ್ತಿದ್ರು. ನಾವು ಲೋಯರ್ ಕ್ಯಾಡರ್ಗಳು ಎಲ್ಲೂ ಯಾವತ್ತೂ ಏನೂ ಇನ್ಸ್ಟ್ರಕ್ಷನ್ಸ್ ಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೆ. ಚೈನ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಲ್ಲ ಅಂದರೆ ಅವನೇ ಒಂದು ಮಾಡ್ತಾ ಇರ್ತಾನೆ, ನಾನೇ ಒಂದು ಮಾಡಬೇಕು. ಕರೆಕ್ಟ್, ಪ್ರತಿಯೊಂದು ಮೇಲ್ ಮಾಡ್ತವ್ರು ಏನು ಹೇಳಿರ್ತಾರೋ ಅದ್ರ ಪ್ರಕಾರನೇ ನಾವು ಚೈನ್ ಆಫ್ ರಿಯಾಕ್ಷನ್ಸ್ನ ಪರ್ಫೆಕ್ಟಾಗಿ ವರ್ಕ್ನ ಡಿವೈಡ್ ಮಾಡಿಕೊಂಡು ನಾವು ಮಾಡಿಬಿಟ್ರೆ ಪೊಲೀಸಲ್ಲಿ ಒಂಚೂರು ತೊಂದರೆ ಆಗಲ್ಲ. ಅದು ಎಲ್ಲೋ ಅವತ್ತು ಇಡೀ ರಾತ್ರಿ ಕೆಲಸ ಮಾಡಿಬಿಟ್ವಲ್ಲ ನಾವು ಕಂಪ್ಲೀಟು. ಅದರಿಂದ ನಮ್ಮಗಳಿಗೆ ಇನ್ಫಾರ್ಮೇಷನ್ಗಳು ಈ ಥರದ್ದು ಎಲ್ಲಿ ಮಾಡಬೇಕು, ಹೇಗೆ ನೀವು ಅಲ್ಲಿರಿ, ಆ ಗೇಟ್ ಹತ್ರ ಇರಿ, ನೀವು ಇಂತಿಂಥವ್ರ ಅಧಿಕಾರಿಗಳು ಅಲ್ಲಿರಿ ಅಂದರೆ ಅಷ್ಟೇ ಆಗೋಕ್ಕಾಗೋದು. ಅವತ್ತು ಅಷ್ಟೇ ಮಾಡೋಕ್ಕಾದದ್ದು. ಇವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ಒಂದು ಕಡೆ ಜನ, ಈ ಕಡೆ ಅಲ್ಲಿ ಮನೆ ಹತ್ರ ಇರಬೇಕು, ಮತ್ತು ಬಾಡಿ ಅಲ್ಲಿರ್ತದೆ, ಅಲ್ಲಿ ಕಾವಲು, ಮತ್ತು ಇಲ್ಲಿ ಸ್ಟೇಡಿಯಂ ಹತ್ರ, ಮತ್ತು ಏರಿಯಾಗಳಿಗೆ ಕವರ್ ಮಾಡಬೇಕು. ಏರಿಯಾಗಳು ನಡೀದೇ ಇರ್ತಕ್ಕಂಥ ಅವರಲ್ಲಿ ಏನೇನು ಏರಿಯಾಗಳೆಲ್ಲ ಅನಾಹುತಗಳು ನಡೀತದೋ ಅದು ಕಂಟ್ರೋಲ್ ಮಾಡಬೇಕು. ಇದೆಲ್ಲ ಜವಾಬ್ದಾರಿಗಳು ಪೊಲೀಸವ್ರ ಮೇಲೆ ಅವತ್ತಿತ್ತು. ಅವಾಗೇನಾಯಿತು, ರಾತ್ರಿ ಆಯಿತು, ನಿಮ್ಮ ಮನೆಗೆ ಬಂದಾದರೆ ಬರ್ತಾರೆ ಎಲ್ಲ ಹೆಚ್ಚು ಕಡಿಮೆ 6 ಗಂಟೆ 7 ಗಂಟೆ 8 ಗಂಟೆಗೆ ಬರ್ತಾರೆ ತಿಂಡಿ ತಿನ್ಕೊಂಡು ಅಂತ ಅಂದರೆ ಆಗಲೇ ಅವ್ರಿಗೆ ಗೊತ್ತಾಗೋಯ್ತು ಕಂಠೀರವ ಸ್ಟೇಡಿಯಂ ಅಣ್ಣವ್ರು ನೋಡ್ಬೋದು ಅಂತೇಳಿ ಅಂತ. ಆಗಲೇ ರಾತ್ರಿ 3:30-4 ಗಂಟೆಗೆ ಹೆಚ್ಚು ಕಡಿಮೆ 50,000ರಿಂದ 1,00,000 ಜನ ನಿಂತುಬಿಟ್ಟಿದ್ದಾರೆ ಆಗಲೇ ಬಂದು. ಆ ಸ್ಟೇಡಿಯಂ ಸುತ್ತ ಸಿದ್ಧಲಿಂಗಯ್ಯ ಸರ್ಕಲ್ಲು, ಕಬ್ಬನ್ ಪಾರ್ಕು ಒಳಗಡೆ ಹೋಗೋಕೆ ಸರ್, ಅವ್ರು ಒಳಗಡೆ ಬಿಟ್ಟರೆ ಸ್ಟ್ಯಾಂಪೇಡ್ ಆಗ್ಬಿಡ್ತದೆ. ತುಳ್ಕೊಂಡು ಸಾಯಿಸ್ಕೊಂಡು ನುಕ್ಕೊಂಡು ಹೋಗ್ಬಿಡ್ತಾರೆ ಒಳಗಡೆಗೆ. ನೋಡ್ಬಿಟ್ಟು ಇವತ್ತು ಎಷ್ಟು ಜನ ತುಳ್ಕೊಂಡು ಸತ್ತೋಗ್ಬಿಡ್ತಾರಪ್ಪ, ಇವ್ರನ್ನೇನಾರ ಆಯ್ತು ನುಗ್ಗಿ ಅಂದರೆ, ಇಲ್ಲ ನಿಂತ್ಕೊಳ್ಳಿ ನೀವು ಲೈನಲ್ಲಿ ಅಂತ ಅಂದರೆ ಅವ್ರು ನಿಲ್ಸಿದ್ರೆ KR ಸರ್ಕಲ್ವರೆಗೂ ಆಯ್ತದೆ ಲೈನು. ನಾವು ನಿಲ್ಸೋಕೆ ಪ್ರಾರಂಭ ಮಾಡಿದ್ರೆ ಕ್ಯೂನಲ್ಲಿ ಬನ್ನಿ ಅಂತ ಹೇಳಿದ್ರೆ KR ಸರ್ಕಲಿಂದ ಆಚೆ ಆಗ್ತದೆ, ಈ ಕಡೆ ಮೆಜೆಸ್ಟಿಕ್ವರೆಗೂ ಹೋಗ್ಬಿಡುತ್ತೆ. ಅಷ್ಟು ಜನ ಎಲ್ಲ ಹಿಂದೆ ಹೋಗಿದ್ರೆ ಅವ್ರು ಖಂಡಿತ ಹೋಯ್ತಾರಾ? ಯಾವ ಕಾರಣಕ್ಕೂ ಹೋಗಲ್ರ ಅವರು. ಹಿಂದೆಯಿಂದ ಬನ್ನಿ ಅಂದ್ರೂ ಹೋಗುದಿಲ್ಲ. ಒಂದು ಸಾರಿ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ರೆ ನಾನು ಬಂದಿದ್ದೀನಿ ಅಂತ ಅಲ್ಲೇ ನುಗ್ಗಕ್ಕೆ ಹೋಗ್ತಾರೆ. ಆಮೇಲೆ ಏನಾಗೋಯ್ತು, ಏನಪ್ಪ ಹಿಂಗೆ ಆಗ್ಬಿಟ್ಟಿದೆ, ಹೆಂಗ್ರಿ ಇವ್ನ ಒಳಗಡೆ ಕ್ಯೂನಲ್ಲಿ ಹೆಂಗಪ್ಪ ಬಿಡೋದು ಇವ್ರನ್ನ, ಈ ಜನದಲ್ಲಿ ಸಾಧ್ಯ ಇಲ್ಲ ಅಂತ ಎಲ್ಲ ಮಾತುಕತೆ ಆಗಿ, ಒಂದು ಗೇಟ್ ಓಪನ್ ಮಾಡಿ ಹೋದವ್ರು ಎಷ್ಟು ಜನ ಒಳಗೆ ಹೋಗ್ಬಿಡ್ಲಿ ಇರೋರೆಲ್ಲ, ಆಮೇಲೆ ಒಳಗಡೆಯಿಂದ ಈಚೆ ನೋಡೋರು ಬರಲಿ, ದರ್ಶನಕ್ಕೆ ಬರ್ತಾರಲ್ಲ ಅವ್ರನ್ನ ಕ್ಯೂ ಮಾಡ್ಕೊಬಿಡೋಣ ಸ್ವಲ್ಪ ಲೇಟಾಗೆ, ಈಗ ಬಂದಿರೋ ಸ್ಟಾಕ್ನೆಲ್ಲ ಒಳಗೆ ತಳ್ಳಿಬಿಡಿ ಫುಲ್ಲು. ಆಯಿತು, ಹಂಗೆ ಮಾಡಿ ಆ ಕ್ರಿಕೆಟ್ ಸ್ಟೇಡಿಯಮ್ದು ನಮ್ಮ ಕಂಠೀರವ ಸ್ಟೇಡಿಯಮ್ದೆಲ್ಲ ಒಂದು ಕಡೆ ಜಾಗದು ಎಲ್ಲ ಒಳಗಡೆ ಒಂದು ಕೊಂಡಾಯ ಅಲ್ವಾ, ಏನು ನುಗ್ಗಿಬಿಟ್ರು ಸೈನಿಕರು ನುಗ್ದಂಗೆ ನುಗ್ಗಿ ಹೋಗಿ ಕೂತ್ಕೋತಾರೆ ಅಂದ್ರೆ ಕೂತ್ಕೋತಿದ್ರ ಸರ್, ಮರದ ಮೇಲೆ ಹಿಂಗೆ ಹೋಗಲ್ವಾ ಒಂಥರ ಇವು ಹಂಗೆ ಹೋಗ್ಬಿಟ್ರು ಅಣ್ಣವ್ರ ಹತ್ರ. ಚಕ 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 ಎಲ್ಲಿ ನೆಗಿತಾವನೆ, ಯಾರ ಮೇಲೆ ಬೀಳ್ತಾವನೆ, ಹೋಗಿ ಏನು ಹಿಂಗೆ ಹಿಡ್ಕೊಂಡೇ ಬಿಟ್ರು ಅಲ್ಲೇ. ಏನು 100 ಜನ ಮೇಲೆ ಬಿದ್ದೋಗ್ಬಿಟ್ರು. ಯಾವ ಲೆಕ್ಕ ಅವ್ರ ಮನೆ ಅವರು ಇವರು ಎಲ್ಲ ಬಂದು ಅಲ್ಲೆಲ್ಲ ಇದು ಮಾಡಿಕೊಂಡು ಏನು ಕಥೆ ಏನು ಮಾಡಿ, ಜಸ್ಟ್ ಬಾಡಿ ಅವಾಗ ತಾನೇ ತಂದಿರೋದು, ಅಣ್ಣವ್ರ ದೇಹ ತಂದಿದ್ದು ಅವಾಗ ತಾನೇ ಇಟ್ಟಿರೋದು. ಇನ್ನೂ ಅದಕ್ಕೆ ಏನು ಶೃಂಗಾರ ಏನೂ ಮಾಡೇ ಇಲ್ಲ. ಅದು ಊನಾರನೂ ಹಾಕಿಲ್ಲ. ಬರುವುದೆಲ್ಲ 6 ಗಂಟೆ 7 ಗಂಟೆಗೆ, ಇವ್ರು ಇಷ್ಟು ಗಂಟೆಗೆ ಬಂದು ನಿಂತ್ಕೊಬಿಡ್ತಾರೆ ಅಂತ ಯಾರಿಗೂ. ಇಟ್ ವಾಸ್ ಎ ವೆರಿ ಬಿಗ್ ಚಾಲೆಂಜ್ ಟು ಪೊಲೀಸ್ ಸರ್. ಬೆಳಗಿನ ಜಾವ 50ರಿಂದ 1 ಲಕ್ಷ ಜನ ಸರ್, ಒಂಥರ ಏನು ಆಲಿಕಲ್ ಥರ ಬಿದ್ದಂಗೆ ಬಂದ್ಬಿಟ್ಟಿದ್ರು ಅಷ್ಟೊಂದು ಜನ, ಮಳೆ ಜನ. ಆಯಿತು, ರಾತ್ರಿ ಬೆಳಿಗ್ಗೆ ಇದೊಂದು ದೊಡ್ಡ ಚಾಲೆಂಜು. ತಿಂಡಿಯಲ್ಲಿ ತಿನ್ನು ಸರ್ ಪೊಲೀಸು, ತಿಂಡಿಯೆಲ್ಲ ನೀರು ಕುಡಿಯೋಕ್ಕೂ ಪುರ್ಸೋತಿಲ್ಲ, ಮುಂದೆ ಆ ಕಡೆ ಈ ಕಡೆ ಹೋಗೋಂಗೆ ಇಲ್ಲ. ಆಮೇಲೆ ನಾವು ದುಗ್ಬಿಟ್ರು. ಕೊನೆಗೆ ಅವ್ರನ್ನ ಕಂಟ್ರೋಲ್ ಮಾಡಿ ಎಲ್ಲ ಒಂದು ಅಲ್ಲಿದ್ದವರು ನಾವು ಎಲ್ಲ ಸ್ಟಾಫ್ಗಳೆಲ್ಲ ಆಚೆ ಇದ್ದದ್ದು KSRPಗಳು ರಾತ್ರಿ ತುಂಬ ಫೋರ್ಸ್ ತರಿಸ್ಕೊಂಡ್ರು. ಯಾಕೆಂದರೆ ಹೊರಗಡೆ ಡಿಸ್ಟ್ರಿಕ್ಟಿಂದ ತರಿಸ್ಬೇಕಲ್ಲ, ಸಿಟಿ ಪೊಲೀಸ್ ಸಾಲಲ್ಲ, ಆಚೆಯಿಂದ ಅವ್ರು ರೀಚ್ ಆಗಬೇಕಲ್ಲ ಸರ್. ಅವ್ರೇನು ರೆಡಿಯಾಗಿ ಕಿಟ್ಟಿಟ್ಕೊಂಡು ರೆಡಿ ಇರ್ತಾರಾ? ಎಷ್ಟು ಹೆಂಗೋ ಎದ್ದೋ ಬಿದ್ದೋ ಅಂತ ಅವರೆಲ್ಲ ಬೆಳಗ್ಗೆ 6:30 7 8 ಗಂಟೆಗೆ ರೀಚ್ ಆದರು. ಕೆಲವಷ್ಟೆಲ್ಲ ಬೇರೆ ಕಡೆಯಿಂದ ಫೋರ್ಸ್ ಎಲ್ಲ ಬರಬೇಕಾಗಿತ್ತಲ್ಲ, ಅದೆಲ್ಲ ಬಂದು ಎಲ್ಲೆಲ್ಲಿ ರೀಇನ್ಫೋರ್ಸ್ ಮಾಡಬೇಕು ಮತ್ತು ಅದನ್ನೆಲ್ಲ ಅವರು ಮಾಡುವಂಥವ್ರು ಮಾಡ್ತಾಯಿದ್ರು. ಸರಿ, ಇವ್ರು ಬಂದೆಲ್ಲ ನುಗ್ಗಿಬಿಟ್ರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಿ ಅಲ್ಲಿದ್ದಂಥವ್ರೆಲ್ಲ ಒಳಗಡೆಯವರೆಲ್ಲ ಅವ್ರನ್ನ ತಗೊಂಡೋಗಿ ಕೂರಿಸೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಯ್ತು ನಮಗೆ. ಅವ್ರನ್ನ ಗ್ಯಾಲರಿ ಕೂರಿಸೋದು, ಬೇಡ್ರಪ್ಪ ಬೇಡಿ, ಹಿಂಗೆ ಆಗಲ್ಲ, ತೊಂದರೆ ಆಗಿಬಿಡ್ತದೆ, ನೀವು ಕೂತ್ಕೊಳ್ಳಿ, ನೀವು ನಿಧಾನಕ್ಕೆ ಬರೋಣಂತೆ, ಲೈನ್ ಇದೆಯಲ್ಲ ನಿಮಗೆಲ್ಲ ಅಂಥೇಳಿ ಅವ್ರನ್ನೆಲ್ಲ ಕೊನೆಗೆ ಅವ್ರನ್ನ ಹೋಗದೆ ನಿಂತ್ಕೊಂಡು ಕೊನೆಗೆ ಲಾಠಿ ಚಾರ್ಜ್ ಮಾಡೋ ಪರಿಸ್ಥಿತಿ ಬಂತು ಅವ್ರಿಗೆ. ಇಲ್ಲಿಂದ ಹೋಗ್ತಿರೋ ಇಲ್ಲಿ ಹೊಡಿತೀವಿ ನಾವು ಅನ್ನುವಂಥ ಮಟ್ಟಕ್ಕೆ ಬಂದು ಲಾಠಿ ಎತ್ಕೊಳ್ಳೋಕೆ ಶುರುವಾದಾಗ ನಿಧಾನಕ್ಕೆ ಮೂವ್ ಆದರು. ಎಲ್ಲಿ ಗ್ಯಾಲರಿಗೆ ಹೋಗಿ ಕೂತ್ಕೊಂಡ್ರು. ಆಯಿತು, ಗ್ಯಾಲರಿ ಒಳಗಡೆ ಕೂತ್ಕೋತಾ ಇದ್ರು ಜನ. ಆ ಕಡೆಯಿಂದ ಕ್ಯೂನಲ್ಲಿ ಪ್ರಾರಂಭ ಆದರು. ಅಲ್ಲಿ ಆ ಕ್ಯೂನಲ್ಲಿ ಸಿಕ್ಕಾಪಟ್ಟೆ ಕ್ಯೂನಲ್ಲಿ ಪ್ರಾರಂಭ ಆಗ. ಆಮೇಲೆ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನುಗ್ಗಿಬಿಡ್ತಾರೆ ಸರ್. ಆಮೇಲೆ ಏನು 30% ಹೆಣ್ಮಕ್ಳುಗಳಿದ್ದಾರೆ. ಇದೊಂದು ದೊಡ್ಡ ಪ್ರಾಬ್ಲಮ್. ಎಲ್ಲೂ ಹಂಗಿರಲ್ಲ.
ಹೆಣ್ಮಕ್ಳುಗಳು, ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ದಾರೆ. ಅವ್ರು ಆ ಜನಗಳ ನೂಕಾಟದಲ್ಲಿ ನುಗ್ಗುಬಿಟ್ರು, ಕೆಳಗೆ ಸಿಕ್ಕಾಕೊಂಡ್ಬಿಟ್ರು, ಸತ್ತೋಗ್ಬಿಡ್ತಾರೆ. ಅಲ್ಲೂ ಭಯ ಶುರುವಾಗ್ಬಿಡ್ತು. ಹೆಂಗಪ್ಪ ಇವ್ರನ್ನ ಒಳಗಡೆಗೆ ಬಿಡೋದು, ಈ ಸಂಧಿ ಇವ್ರನ್ನೆಲ್ಲ ಹೆಂಗೆ? ಅಲ್ಲೇನಾಗೋಯ್ತು, ಮಕ್ಕಳುಗಳಿರ್ತಕ್ಕಂಥವ್ರನ್ನ ಸ್ವಲ್ಪ ಅಲ್ಲೇನೆ ಸ್ಪೀಡ್ ಔಟ್ ಮಾಡಿ ಪಕ್ಕಕ್ಕೆ ಕರ್ಕೊಬಿಡಿ, ಮಧ್ಯದಲ್ಲಿ ಸಿಕ್ಕಾಕೊಬಿಟ್ರೆ ಅವ್ರ ಮಕ್ಕಳುಗಳನ್ನ ಎಳ್ಕೊಂಡು ಹೊರಗಡೆ ಬರ್ಬೇಕಾದಾಗ ಸತ್ತೋಗ್ಬಿಡ್ತಾರೆ ಅನ್ನುವಂಥದ್ದು ಒಂದು ಇನ್ಸ್ಟ್ರಕ್ಷನ್ ಬಂದಾಗ ಯಾರ್ಯಾರು ಮಕ್ಕಳುಗಳಿರ್ತಾರ, ಚಿಕ್ಕ ಚಿಕ್ಕ ಮಕ್ಕಳುಗಳು ಇಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ನುಗ್ತಾ ಇದ್ರಲ್ಲ, ಅವ್ರಿಗೆ ಬ್ಯಾಡ್ರಪ್ಪ, ಅಲ್ಲಿ ಹೋದ್ರೆ ಬಿದ್ದೋಗ್ಬಿಡ್ತೀರಿ, ನೀವು ಕಷ್ಟ ಆಗ್ತದೆ. ಕೇರೇ ಇಲ್ಲ ಅವ್ರಿಗೆ, ಕೇಳುವುದಿಲ್ಲ ನಮ್ಮ ಮಾತನ್ನ, ಯಾರ ಮಾತನ್ನು. ಬಿಡಿ ಸರ್, ನಾವು ಕರ್ಕೊಂಡು ಹೋಗ್ತೀವಿ, ಯಾರಿಲ್ಲ, ಬೇ ಓ ಕೂಗ, ಏನ್ ಪ್ರವಾಹ ನುಗ್ದಂಗೆ ನುಗ್ತಾವ್ರೆ ಒಳಗಡೆ. ಅವ್ನ ಲೈನಲ್ಲಿ ಕಳಿಸಿ ಅವ್ರನ್ನ ದರ್ಶನ ಹೆಂಗೆ ಸರ್ ಮಾಡಿಸೋದು ಒಳಗಡೆ? ಯಾವ ನುಗ್ಗು ಫೋರ್ಸ್ಗೆ ಬ್ಯಾರಿಕೆ ಕಟ್ಟಿದ್ವಲ್ಲ ಕಟಕಟೆಗಳೆಲ್ಲ, ಹಂಗೆ ಒಂಥರ ಹಿಂಗೆ ಬಾಳೆ ಕಂಬ ಹೋಗ್ಬಿಟ್ಟ ಕೆಳಗಡೆ. ಆ ಫೋರ್ಸ್ಗೆ, ಆ ಸ್ಟ್ರೆಂತ್ಗೆ ಏನು 10 ಜನ ಬರುತ್ತೆ, 100 ಜನ ಬಂದ್ಬಿಟ್ರೆ ಅದು ತಡ್ಕೋಬೇಕಲ್ಲ, ಅದು ಹೆಂಗ್ ತಡ್ಕೊಳಕ್ ಸಾಧ್ಯ ಆಗ್ತದೆ? ಅಯ್ಯೋ ಶಿವನೇ, ಇದು ಊಟೋಯ್ತಾ? ಹೆಂಗಪ್ಪ ಕತೆ ಇದು? ಇದೇನು ಮಾಡೋದು ಈಗ? ಹೆಂಗ್ ಒತ್ತಡ ಕಳಿಸೋದು ಹೆಂಗೆ? ಆಮೇಲೆ ಸರಿ ಏನಾಗೋಯ್ತು, ಎಲ್ಲ ಗೊತ್ತಾಗೋಯ್ತು. ಒಂದು 100 ಜನ 200 ಜನ ಪೊಲೀಸವ್ರುಗಳನ್ನ ಬಿದೋಗ್ತಾ ಇತ್ತಲ್ಲ, ಹಿಡಿದು ನೂಕಿ, ಅದು ನೂಕಿ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಅದನ್ನ ಈಗ ನಿಡುಕಾಗಲ್ಲ, ಈಗ ಹಿಡ್ಕೋಬೇಕಲ್ಲ ಅದಕ್ಕೆ ಅವರು. ಅದಕ್ಕೆ ಹೆಚ್ಚು ಕಡಿಮೆ ಒಂದು 200-300 ಜನ ಪೊಲೀಸರು ಅದಕ್ಕೆ ಹೋಗ್ಬಿಟ್ರು. ಅದು ಉಳಿಸ್ಬಿಡ್ತಾರೆ, ಕೆಳಗೆ ಬಿದ್ದೋಯ್ತದೆ ನೆಲಕ್ಕೆ ಅಂದ್ರೆ. ಆಮೇಲೆ ಏನಾಗುತ್ತದೆ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಎಲ್ಲ ನುಗ್ಗು ಬಿಡ್ತಾರೆ. ಯಾಕೆಂದ್ರೆ ಎಂಟ್ರೆನ್ಸ್ ಇಂದ ಮಾಡಿದಂಥದ್ದು ಸ್ಟೇಡಿಯಂ ಒಳಗಡೆ, ಅದೊಂದು ದೊಡ್ಡ ಅವಾಂತರ ಆಗ್ಬಿಡ್ತಾ. ಕೊನೆಗೆ ಆಯ್ತು, ಬರ್ತಾ ಇದ್ರು, ನಡೀತಾ ಇತ್ತು. ಬಂದವರು ಒಂದೊಂದು ಸಾರಿ ಹೋಗ್ತಾ ಇಲ್ಲ ಸರ್, ಬಂದವ್ರು ಮತ್ತೆ ಹೋಗುದೇ ಇಲ್ಲ. ಅವ್ರು ಇದು ರೀಸೈಕಲ್ ಆಗೋಕ್ ಶುರು ಆಗ್ಬಿಡ್ತು. ಜನ ಕಮ್ಮಿ ಆಗ್ತಾನೆ ಇಲ್ಲ, ಪ್ರೊಸೆಷನ್ ಹೊರಡಬೇಕು. ಏನ್ ಮಾಡ್ತೀರಿ? ಅಲ್ಲ, ಇದ್ರ ಮಧ್ಯೆ ಬರೇ ಕನ್ನಡ ಸಿನಿಮಾದ ಸೆಲೆಬ್ರಿಟಿಗಳು, ಬೇರೆ ಹೀರೋಗಳು ಅವ್ರು ಬಂದಾಗ ಅಲ್ಲಿ ಕರ್ಟೈಲ್ ಮಾಡ್ಬೇಕು, ಅಲ್ಲಿ ಒಳಗಡೆ ಅವ್ರು ನಿಲ್ಲಿಸ್ಬೇಕು, ಇವ್ರು ಬಿಡಬೇಕು ಒಳಗಡೆಗೆ. ಅವ್ರು ಯಾಕೋ ಬರ್ತಿದ್ರು, ಅಲ್ಲಿ ಮೆಟ್ಲ ಮೇಲೆ ಬಂದು ಹೋಗ್ಬಿಟ್ಟು ಅಲ್ಲಿ ಬಂದು ಕೂತ್ಕೊಳ್ಳೋರು. ಬಟ್ ಆದ್ರೆ ಅಲ್ಲೊಂದ್ ಕಡೆ ಜಾಗ ನಿಲ್ಸ್ಬೇಕಾಗಿತ್ತು, ಅಲ್ಲಿ ರೋಡಲ್ಲಿ ಅವ್ರ ಒಳಗಡೆ ಬಂದಾಗ ಅದೊಂದು ಕೆಲಸ ನಡೀತಾ ಇತ್ತು. ಆಮೇಲೆ ಕ್ರಿಮೇಷನ್ಗೆ ಟೈಮ್ಗಳು ತಿನ್ಬಿಡ್ತಾ ಇತ್ತು. ಸಿಕ್ಕಾಬಟ್ಟೆ VIP ಗಳು, ಪೊಲಿಟಿಷಿಯನ್ಗಳು, ಅವ್ರದೊಂದು ರಾಮಾಯಣ, ಅವ್ರದೊಂದು ಕಾರ್ಯಕ್ರಮ ನಡೀತಾ ಇತ್ತು. ಇದೆಲ್ಲ ನಡೀತಾ ಇತ್ತು ಪೂರ್ತಿ. ಆಮೇಲೆ ಏನಾಗೋಯ್ತು, ಈಗ ಆಯ್ತು, ಟೈಮ್ ಆಯ್ತು, ಇವಾಗ ಪ್ರೊಸೆಷನ್ಗೆ ರೆಡಿ ಮಾಡಬೇಕು ಅಂತ. ಆಚೆ ಎಷ್ಟು ಜನ ನೋಡಿದಾರಲ್ಲ, ಇನ್ನೂ ಅಷ್ಟು ಜನ ಇದ್ದಾರೆ ಸರ್, ಇನ್ನೂ ಅಷ್ಟು ಜನ ಇದ್ದಾರೆ. ಕೊನೆಗೇನಾಗೋಯ್ತು, ಇಲ್ಲ ಈ ಬಾಡಿ ಎತ್ಬಿಟ್ಟು ತಗೊಂಡೋಗ್ಬಿಡ್ತಾ ಇದಾರೆ ಅಂತ ಅಣ್ಣನ ಅನ್ನುವಂಥ ಮೆಸೇಜು ಆಚೆ ಕೊಟ್ಟೋಗ್ಬಿಡ್ತು ಅಲ್ಲಿ ನಿಂತಿದ್ದವ್ರಿಗೆಲ್ಲ. ಅಲ್ಲಿ ಅವರುಗಳು ನುಗ್ಗುಬಿಟ್ರು ಒಳಗಡೆಗೆ ಅಂದರೆ ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಲಾಠಿ ಚಾರ್ಜು ಮತ್ತು ಟಿಯರ್ ಗ್ಯಾಸ್ನ ಓಪನ್ ಮಾಡಿಬಿಟ್ರು ಅಲ್ಲಿ ಫುಲ್ಲು. ಒಳಗಡೆನೂ ಮಾಡಿದ್ವಿ, ಆಯಿತು, ಒಳಗಡೆ ಆಯಿತು, ಈಚೆನೂ ಆಯಿತು, ಸಿಕ್ಕಾಬಟ್ಟೆ ಟಿಯರ್ ಗ್ಯಾಸ್ಗಳು ಅಲ್ಲಿ. ಆಮೇಲೆ ಎಲ್ಟರ್ ಸ್ಕೆಲ್ಟರ್ ಲಾಠಿ ಚಾರ್ಜು ಎಲ್ಲ ಗುಂಪು ಚದುರಿಸೋಕ್ಕೋಸ್ಕರ. ಖಂಡಿತವಾಗ್ಲೂ ಹೊಡಿಬೇಕು ಅಂತ ಇಂಟೆನ್ಷನ್ ಇಲ್ಲ, ಏನಾದರೂ ಅನಾಹುತ ಆಗ್ಬಿಡ್ತದೆ ಅಂತ. ಅದಾದಮೇಲೆ ದೇ ಸ್ಟಾರ್ಟ್ ಅಗೈನ್, ಮತ್ತೆ ನಮ್ಮ ವಿರುದ್ಧ ಆಗ್ಬಿಟ್ರೆ ಎಲ್ಲ ಜನ. ಸಿಕ್ಕಾಬಟ್ಟೆ ಏನು 2,000, 3,000, 5,000 ಜನ ನಮ್ಮ ವಿರುದ್ಧ ಬಂದು ಓಡಿಸ್ಕೊಂಡ್ಬಂದ್ಬಿಡೋದು. ಏನು ಅನ್ಕೊಳ್ಳು. ಅಲ್ಲಿ ಸಿದ್ಧಲಿಂಗಯ್ಯ ಸರ್ಕಲ್ ಹತ್ರ ಒಂದು ರೆಕ್ರೂಟ್ ಪೊಲೀಸ್ ಅವ್ರದ್ದೊಂದು ವ್ಯಾನ್ ನಿಲ್ಸಿದ್ರು, ಟ್ರೈನಿಂಗಲ್ಲಿ ಇದ್ದಂಥವ್ರು ಅಲ್ಲಿ ಎದುರುಗಡೆ. ಅವ್ರು ಪಾಪ ಅವ್ರ ಪಾಡ್ಗೆ ಅವ್ರು ಕುಂತಿದ್ರು, ಅವ್ರಿಗೇನು ಆರ್ಡರ್ಸ್ ಇರಲಿಲ್ಲ. ಟ್ರೈನಿಂಗ್ ಹುಡುಗರುಗಳು ತಾನೇ ಕುಂತಿದಾರಲ್ಲ ಬಿಡು ಅಂತ ಕೂತ್ಕೊಂಡು ಬಂದದ್ದೆ ಆ ಬಸ್ಸಲ್ಲಿ ಇದ್ದವ್ರನ್ನ ಎಲ್ಲ ಚಿಂತಿ ಮಾಡ್ಬಿಟ್ರು. ಬಸ್ ಕಿಟಕಿ ಗಾಜು ಎಲ್ಲ ವಾಡ್ದದ. ಅದ್ರೇನಾಗುತ್ತೆ, ಎಲ್ಲ ಓಡಿ ಹೆಂಗೆ ಓಡೋಗ್ಬಿಟ್ರು. ಅದ್ರಲ್ಲಿ ಒಬ್ಬ ಪೊಲೀಸ್ ಒಂದು 3-4 ಜನ ಸೇರಿ ಚೆನ್ನಾಗಿ ಹೊಡೆದು, ಇನ್ನೊಬ್ಬರಿಗೆ ಏನು ಮಾಡ್ಬಿಟ್ರು, ಯಾಕೆ ತಗೊಂಡೋದೆ ಬಟ್ಟೆ ಹೋದೆ ಹಂಗೆ ಒಗೆದು ಪೊಲೀಸ್ಗೆ ಫಿಸಿಕಲಿ ಒತ್ಕೊಂಡು. ನನ್ನ ಹತ್ರ ಫೋಟೋ ವಿಡಿಯೋ ಇದೆ, ಒತ್ಕೊಂಡು ಎಣ್ಣೆನ ಬಂದು ಹಂಗೆ ಕಬ್ಬನ್ ಪಾರ್ಕ್ ಹತ್ರ ತಂದು ಬಿಸಾಕಿ, ಅಲ್ಲಿ ಸ್ವಲ್ಪ ತಲೆ ಮೇಲೆ ಕಲೆ ತಾಕಿ ಪೊಲೀಸವ್ರನ್ನ. ಹೌದು, ಅದೆಲ್ಲ ನಮ್ಮ ಹತ್ರ ವಿಜುವಲ್ಸ್ ಇದೆ, ನಮ್ಮವರೆಲ್ಲ ತೆಗ್ದಿದ್ದಾರೆ ಅದನ್ನ ಮೇಲ್ಗಡೆ ಎಲ್ಲೆಲ್ಲೋ ಕೂತ್ಕೊಂಡು. ಹೆಂಗೆ ಮಾಡಿದ್ರು ಇವರೆಲ್ಲ ಅನ್ನುವಂಥದ್ದು. ಯಾಕಷ್ಟೊಂದು ರೋಷ? ತಪ್ಪು ಮಾಡಿದೀವಿ ನಾವು, ಇಲ್ಲ ಅಂತ. ನಾವು ಯಾವತ್ತು ತಪ್ಪು ಮಾಡ್ತೀವೋ ಅವಂಗೆಲ್ಲ ಅದೇ ಆಯ್ತದೆ ಸರ್. ಇವ್ರು ಯಾರು ಸರ್? ಇವ್ರು ನಿಜವಾಗ್ಲೂ ಯಾರು ಸರ್? ಇವರು ಏನಾಗುತ್ತೆ ಸರ್, ಎಲ್ಲಾ ತರವಾದಂಥವ್ರು ಇರ್ತಾರೆ, ಎಲ್ಲಾ ತರವಾದಂಥ ಜನ ಬರ್ತಾರೆ ಅಲ್ಲಿ. ನನ್ನ ಲೆಕ್ಕದಲ್ಲಿ ಎಲ್ಲ ಸುಟ್ಟಾಕ್ಬಿಡೋಣ ಕಂಡ್ರೆ ಇವತ್ತು ಇದೊಂದು ಚಾನ್ಸು, ಸರ್ಕಾರ ಕೆಟ್ಟೋಗ್ಬಿಡಿ ಅಂತ ಮನಸ್ಥಿತಿಗಳು ಇಲ್ಲದೆ ಹೋದ್ರು ಅಲ್ಲಿ ನಮ್ಮ ವಿರುದ್ಧವಾಗಿ ಇವನು ಮಕ್ಕಳು ನಮ್ಗೆ ಬಿಡ್ತಾ ಇಲ್ವಾ? ಇವತ್ತು ಬಿಡಲ್ವಾ? ಎತ್ಕೊಡ್ರ ಕಲ್ಲ ಅಷ್ಟೇ, ಇನ್ನೇನು ಬೇರೆ ಉದ್ದೇಶನೇ ಇಲ್ಲ. ಬಾರ್ಸ್ರೋ, ಕೊಡ್ರೋ, ಬಂದ್ರ ಬೆಂಕಿಡ, ನಮ್ಮನ್ನು ಬಿಡಲ್ವಾ?
ಅಲ್ಲ ಸರ್, ಮಾಬ್ ಮೆಂಟಾಲಿಟಿ ಈಸ್ ಎ ಡಿಫರೆಂಟ್ ಮೆಂಟಾಲಿಟಿ ಸರ್. ಇಟ್ ಈಸ್ ಎ ಮ್ಯಾಡ್ ಮೆಂಟಾಲಿಟಿ. ಅದು ಒಂಥರ ಹುಚ್ಚರ ಥರ ವರ್ಕ್ ಆಗ್ತಾ ಇರ್ತದೆ ಸಾಮಾನ್ಯವಾಗಿ. ಅಲ್ಲ, ಈಗ ಅಣ್ಣವ್ರ ಸಿದ್ಧಾಂತಗಳೇ ನೋಡಿ, ಅಷ್ಟು ದೊಡ್ಡ ಕನ್ನಡಿಗ ಮೇರು ಪರ್ವತ. ಅವರು ಎಷ್ಟು ಸಿಂಪಲ್ ಆಗಿದ್ದಂಥ ವ್ಯಕ್ತಿತ್ವ ಅವ್ರದ್ದು. ಒಂದು ವೈಟ್ ಶರ್ಟು, ವೈಟ್ ಪಂಚೆ. ಅವ್ರ ಅಷ್ಟೂ ಸಿನಿಮಾಗಳಲ್ಲಿ ಒಂದು ದುರಭ್ಯಾಸದ ಬಗ್ಗೆ, ಒಂದು ಸಿಗರೇಟು, ಒಂದು ಹೆಂಡ ಹಿಡ್ಕೊಂಡಿದ್ದು ಎಲ್ಲೂ ಎಂಡೋಸ್ ಮಾಡಿಲ್ಲ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋರು, ಅಭಿಮಾನಿಗಳನ್ನ ದೇವರು ಅಂತ ಕರೆದರು. ಪ್ರತಿ ಫಿಲ್ಮಲ್ಲಿ ಏನಾದರೂ ಒಂದು ಮೆಸೇಜ್ ಇರ್ತಿತ್ತು. ಬಂಗಾರದ ಮನುಷ್ಯ ಇಂದ ಹಿಡಿದು ಶಬ್ದವೇದಿ ತನಕ ಕೂಡ. ಅಂಥ ಅಭಿಮಾನಿಗಳು ಡೆಫಿನೆಟ್ಲಿ ಸಮಾಜಕ್ಕೆ ಅಥವಾ ಬೇರೆಯವ್ರಿಗೆ ಆದರ್ಶವಾಗಿರಕ್ಕೆ ಇಷ್ಟಪಡ್ತಾರೆ. ಬಟ್ ಇದು ಪೊಲೀಸವ್ರನ್ನ ಒಂದು ಕಲ್ಲೆತ್ತಿ ಹೊಡೆದು ಬಾಬಾ, ನಮಗೆ ಇವ್ರು ಯಾರೋ ಒಂದು ಸೆಪ್ರೇಟ್ ಸೆಗ್ಮೆಂಟ್, ಅಂದ್ರೆ ಯಾರೋ ಕಿಡಿಗೇಡಿಗಳಲ್ವ ಸರ್ ಇವರು? ಏನಾಗುತ್ತೆ ಸರ್, ಆ ಸಮಯದಲ್ಲಿ ಏನಾಗುತ್ತೆ, ಎಮೋಷನ್ಸ್ ಹೆಂಗ್ ಬೇಕಾದ್ರೂ ಮನುಷ್ಯರುಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ತದೆ. ನಾನು ನಿಮ್ಗೆ ಹೊಡಿತಾ ಇದ್ದೀನಿ ನೋಡಿ ಬಿಡಲ್ಲ ಅಂತಂದ್ರೆ ನೀವು ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗಲ್ಲ. ನನ್ನ ವಿರುದ್ಧ ನೀವು ತಿರ್ಕೊಬಿಡ್ತೀರಿ. ಆಮೇಲೆ ಪೊಲೀಸರು ವಿರುದ್ಧವಾಗಿ ತಿರ್ಕೊಳ್ಳುವಂತ ಶಕ್ತಿನೇ ಜಾಸ್ತಿ ಅವತ್ತೊಂದು ದಿವಸ. ಯಾಕಂದ್ರೆ ಏನೇನೋ ಕಾಟ ಕೊಟ್ಟಿರ್ತೀವಿ, ಎಲ್ಲೆಲ್ಲೋ ರಸ್ತೆ ನಿಲ್ಸಿರ್ತೀವಿ, ಏನೇನೋ ದಂಡ ವಸೂಲಿ ಮಾಡಿರ್ತೀವಿ, ಯಾರ್ಯಾರೋ ಬಾಯಿ ಬಂದಂಗೆ ಬೈದು ಬಿಟ್ಟಿರ್ತಾರೆ ಅವ್ರಿಗೆ. ಅದನ್ನೆಲ್ಲ ತಗೊಂಡು ತೀರಿಸ್ಬಿಡ್ತಾರೆ ಸರ್. ಫುಲ್ಲು ಒಂಥರ ಹುಚ್ಚು ಒಳೆ ಥರ ಮಾಡ್ಬಿಡ್ತಾರೆ ಅವತ್ತೊಂದು ದಿವಸ. ಅದಕ್ಕೋಸ್ಕರನೇ ಮಾಬ್ ಮೆಂಟಾಲಿಟಿ, ಮಾಬ್ನ ನಾವು ಫೇಸ್ ಮಾಡ್ಬೇಕಂತ ಸಮಯದಲ್ಲಿ ಪೊಲೀಸರು ಬಹಳ ಅತ್ಯಂತ ಎಚ್ಚರಿಕೆಯಿಂದ ಇವೆಲ್ಲ ವರ್ಕ್ ಆಗ್ತಾವಲ್ಲಿ ಅವತ್ತೊಂದು ದಿವಸ ಅಂದಾಗ ಬಹಳ ಹುಷಾರಾಗಿ ವರ್ಕ್. ಆಮೇಲೆ ಏನಾಯ್ತು ಸರ್? ನಮ್ಮವರಲ್ಲಿ ಫೈರಿಂಗ್ ನಡೆದೋಗ್ಬಿಡ್ತು. ಇದು ಅದೆಷ್ಟು ರೌಂಡ್ಗಳು ಗ್ಯಾಸ್ಗಳು ಫೈರ್ ಮಾಡಿದ್ರು ಬಿಡಿಯೋದು. ಇಡೀ ಏರಿಯಾನೇ, ಆ ಕಬ್ಬನ್ ಪಾರ್ಕು ಮತ್ತು ಸುತ್ತಮುತ್ತ ಏರಿಯಾ, ಆ ಟೈರ್ಗಳು ಸುಟ್ಟಾಯಿತು, ಕಾರುಗಳು, ಟೂ ವೀಲರ್ಗಳು, ಬಸ್ಗಳು ಅಂತ ನೋಡಿದ್ರೆ ಏನೋ ಬೆಂಗಳೂರೇ ಉರಿದೋಗ್ಬಿಡ್ತದೆ ಏನು ಅಂತ ಒಂದು ವಾತಾವರಣ ಬಂದ್ಬಿಡ್ತು. ಅಪ್ ನಾನು ಕಲಾಸಿಪಾಳ್ಯ, ಐ ಆಮ್ ವೆರಿ ಕ್ಲೋಸ್ ಆ ಕಡೆ ಸೈಡ್ಗೆ. ಅಲ್ಲಿ ಪೂರ್ತಿ ನಾವೆಲ್ಲ ಈ ಕಡೆ, ನಾವು ಕಾರ್ಪೊರೇಷನ್ ಸರ್ಕಲ್ ಕಡೆ ಇದು. ಅಲ್ಲಿ ಯಾವಾಗ ಜಾಸ್ತಿ ಆದ ಕಾರಣ ಕಾರ್ಪೊರೇಷನ್ ಸರ್ಕಲ್ ನುಗ್ಗಿದ್ರು ಅಂದರೆ ಈ ಕಡೆಗೆ ಒಂದು 20,000 ಜನ ಬಂದ್ಬಿಟ್ರು, ಆ ಕಡೆಗೆ ಒಂದು 50,000 ಜನ. ಎಲ್ಲಂದ್ರೆ ಅಲ್ಲಿ ನುಗ್ಗಿ ಏನು ಸಿಕ್ತದೋ ಅದು ಕೊಡ್ಕೊಂಡು, ಏನು ಕಂಡ್ರು ಅವ್ರಿಗೆ ಹೊಡೆದ್ಬಿಟ್ಟು, ಯಾರ್ಯಾರು ಕಾಕಿ ಬಟ್ಟೆಯವ್ರು ಸಿಗ್ತಾರೋ ಅವ್ರಿಗೆಲ್ಲ ಬಾರಿಸ್ಕೊಂಡು ನುಗ್ಬಿಟ್ರು. ಆವಾಗ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವತ್ತೊಂದು ದಿವಸ ನನ್ನ ಲೆಕ್ಕದಲ್ಲಿ ಐ ಥಿಂಕ್ ಇಟ್ ಈಸ್ ಅ ವೆರಿ ಬ್ಲ್ಯಾಕ್ ಡೇ ಫಾರ್ ಪೊಲೀಸ್. ನಾವೇನು ಸಿದ್ಧರಾಗಿರಲಿಲ್ಲ ಅಂತಲ್ಲ, ಸಿದ್ಧರಾಗಿದ್ವಿ, ಆದರೆ ನಮಗೆ ಸಮಯ ಇರಲಿಲ್ಲ ಪೊಲೀಸವ್ರುಗಳಿಗೆ. ಯಾರು ಏನು ಮಾಡೋಕ್ಕಾಗೋದಿಲ್ಲ ಸರ್. ಅಷ್ಟು ಬೇಗ ಎಂಥ ಏನೇ ಯಾರೇ ಪ್ರೆಸೆನ್ಸ್ ಆಫ್ ಮೈಂಡ್ ಕೆಲಸನೇ ಮಾಡಲ್ಲ ಆ ಟೈಮ್ನಲ್ಲಿ. ಆ ಸಮಯದಲ್ಲಿ ನಾವೇನು ಏಕಾಏಕಿ ಒಂದೇ ಸರಿ ಹುಟ್ಟಾಕ್ಬಿಡೋಕ್ಕಾಗಲ್ಲ. ರಾಜ್ಕುಮಾರ್ ಹಂಗಾಗಿದೆ ಅಣ್ಣವ್ರಿಗಂದ ತಕ್ಷಣವೇ ಯಾರೇ ಆಯಿತು ನಡೀರಿ, ಸೀನಿಯರ್ ಆಫೀಸರ್ಗಳು ಎಲ್ಲ ನಡೀರಿ, ಹಿಂಗೆಲ್ಲ ಮಾಡಿ ಎಲ್ಲ ಬಂದ್ಬಿಡಿ, ಅಲ್ಲಿಗೆ ಬೇಗ ಬನ್ನಿ, ತಕ್ಷಣ ಬನ್ನಿ ಅಷ್ಟು ಹೇಳೋದೇ ಹೊರತು ಆರ್ಬಿಟ್ಟು ಬಂದ್ಬಿಡಿ ಹೇಳೋಕ್ಕಾಗಲ್ವಲ್ಲ. ನಾವು ಮನುಷ್ಯರು ಎಲ್ಲ ಹೋಗ್ಬೇಕಲ್ಲ. ನಮ್ಮ ಏರಿಯಾಗಳೆಲ್ಲ ಬಿಟ್ಬಿಟ್ರೆ ನಮ್ಮ ಏರಿಯಾಗಳ ಕಥೆ ಹಿಂಗೆ. ನಮ್ಮ ಏರಿಯಾಗಳು ನಾವು ಸುಧಾರಣೆ ಮಾಡಬೇಕಲ್ಲ. ಇಲ್ಲಿ ಏನೇ ನಡೀತಾ ಇದೆ ಅಂತ ಅನ್ನೋದು ನಾವು ಕಂಟ್ರೋಲಿಗೆ ತಗೋಬೇಕಲ್ಲ. ಎಲ್ಲ ಬಂದ್ಬಿಟ್ಟು ಎಲ್ಲ ಆ ಕಡೆ ಹೋಗ್ಬಿಟ್ರೆ ವಾಟ್ ಅಬೌಟ್ ಅವರ್ ಏರಿಯಾ? ಇದು ಬಿಗ್ಗೆಸ್ಟ್ ಚಾಲೆಂಜು. ಎರಡು ಕಡೆ ಮ್ಯಾನೇಜ್ ಮಾಡ್ಬೇಕಲ್ಲ ನಾವು. 2 ದಿನ ನೀವು ಇರೋದೇ ಇಲ್ಲ ನಿಮ್ಗೆ. ಹೌದು, ನಾವು ಇಲ್ಲಿ ಯಾರಿಗಾದ್ರೂ ಸರ್ವಿಸ್ ಕೊಟ್ಟು ಬಿಟ್ಟಿರ್ತೀವಿ, ನಾವೆಲ್ಲ ಒಂದು ಗ್ಯಾಂಗ್ ಅಲ್ಲಿ ಹೋಗಿರ್ತೀವಿ. ನೀವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ನನ್ನನ್ನು ಕರೀರಿ, ವಾಪಸ್ ಬರ್ತೀವಿ. ನಾವು ಕಾಂಟ್ಯಾಕ್ಟ್ಗಳಲ್ಲಿ ಇರ್ತೀವಿ, 1-to-1 ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಈಗ ನೀವು ಈಗ ಮಾಡಿ, ಈ ಏರಿಯಾದಲ್ಲಿರಿ, ನೀವು ಇಂಥವ್ರು ಮಾತಾಡಿಸಿ, ಅವ್ರಿಗೇನೋ ಅವ್ರ ಕಡೆಯಿಂದ ಏನಾದರೂ ಮಾತಾಡಿಸಿ ಜನಗಳಿಗೆ. ಇದನ್ನೆಲ್ಲ ನಾವು ಫೀಡ್ಬ್ಯಾಕ್ ಮಾಡ್ತಾ ಇರ್ತೀವಿ ಏರಿಯಾದಲ್ಲಿರೋರಿಗೆ. ಅವಾಗ ಅವ್ರು ಬಂದು ರಸ್ತೆಯಲ್ಲಿ ನಿಂತ್ಕೊಳ್ತಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ ನಮ್ಗೆ ಗೊತ್ತಿರ್ತಕ್ಕಂಥ ಜನಗಳೆಲ್ಲ. ಅದು ಅವಾಗೆಲ್ಲ ಅದು ಮಾಡಿದ್ರೇನೆ ದಟ್ ಈಸ್ ಎ ಗುಡ್ ಪೊಲೀಸಿಂಗ್. ಅದು ಏರಿಯಾದಲ್ಲಿ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಅಂದರೆ ಆಗ ಫೇಲ್ ಆಗ್ಬಿಡ್ತೀವಿ ನಾವು ಟೋಟಲಿ. ಅದು ಬೇರೆ ಥರ ಕಿರಿಕೊಬಿಡ್ತದೆ. ಹಾಗೆ ಅವತ್ತೊಂದು ದಿವಸ ನನ್ನ ಲೆಕ್ಕ ಆಯಿತು, ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು ಸರ್. ಯಾರಿಗೂ ಊಟ ಇಲ್ಲ, ನೀರಿಲ್ಲ, ಎಲ್ಲ ಟೋಟಲಿ ವಿ ಬರ್ನ್ಟ್ ಔಟ್. ಆಲ್ ಗ್ಲೂಕೋಸ್ ಅಷ್ಟೊತ್ತು ಮುಗಿದೇ ಹೋಯ್ತು. ಅದಾದಮೇಲೆ ಪ್ರೊಸೆಷನ್ ಶುರುವಾಯಿತು. ಅಲ್ಲಿಂದ ತೊಗೊಂಡು ಹಿಂಗೆ ಪ್ಯಾಲೇಸ್ ಗ್ರೌಂಡಿಂದ ಹೀಗೆ ಕಂಠೀರವ ಸ್ಟೇಡಿಯಮ್ಗೆ ಹೋಗ್ತಕ್ಕಂಥ, ವಿನ್ಸರ್ ಮ್ಯಾನರ್ ಡೌನಿಂದ ಅನ್ಕೊಂಡು ಕಂಠೀರವ ಸ್ಟೇಡಿಯಮ್ಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇತ್ತು. ಅಲ್ಲಿ ಯಾರೂ ಪ್ರೊಸೆಷನ್ ಜೊತೆ ಹೋಗಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಸೆಂಟ್ರಲ್ನಲ್ಲಿ ಇರಬೇಕು, ಯಾರು ಸುತ್ತ ಹೋಗ್ತಾ ಇರ್ತಕ್ಕಂಥ ಗಾಡಿ ಸುತ್ತ ಯಾರಿರಬೇಕು, ಮುಂದೆ ಕ್ಲಿಯರ್ ಯಾರು ಮಾಡಬೇಕು, ಆ ಮಾಬ್ ಕಂಟ್ರೋಲ್ ಮಾಡೋಕೆ ಯಾರಿರ್ಬೇಕು, ಅದನ್ನೆಲ್ಲ ಮಾಡೋಕೆ ಸಾಧ್ಯನೇ ಆಗಲಿಲ್ಲ ಅದು. ಯಾಕೆಂದರೆ ಇಲ್ಲೇ ಟೋಟಲಿ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ರು ಪೊಲೀಸ್ನವರು. ಈ ಒಂದು ಮಾಬ್ ಆಯ್ತಲ್ಲ ಬೆಳಿಗ್ಗೆಯಿಂದ ಆದಂಥದ್ರಲ್ಲೇ ಟೋಟಲಿ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ರು, ವಾಟರ್ ಆಗ್ಬಿಟ್ರಲ್ಲ. ನೀರು ಪೊಲೀಸು ಎಲ್ಲ ಕೂತ್ಕೊಂಡ್ಬಿಟ್ರು, ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರು. ಇನ್ನು ನೆಕ್ಸ್ಟ್ ಫರ್ದರ್ ಕಂಟಿನ್ಯೂಷನ್ ಏನು ಮಾಡೋಕ್ಕಾಗುತ್ತೆ? ಪೊಲೀಸರು ಶಕ್ತಿ ಇದ್ದವ್ರು ಬಂದರು. ಯಾರು ಶಕ್ತಿ ಇದೆಯೋ ದೇಹದಲ್ಲಿ ಬಿದ್ದೋಗ್ಬಿಟ್ರು ರಸ್ತೆನಲ್ಲಿ, ಪರವಾಗಿಲ್ಲ ಕಣೋ, ಇವತ್ತು ಈ ಕೆಲಸ ನಾನು ಮಾಡಲಿಲ್ಲ ಅಂದರೆ ನನ್ನ ಕಾಕಿ ಬಟ್ಟೆಗೆ ಅವಮಾನ ಅನ್ನುವಂಥವ್ರು ಮಾತ್ರ ಜನ ಬಂದರು. ಉಳಿದವರೆಲ್ಲ ಎಸ್ಕೇಪ್ ಆಗ್ಬಿಟ್ರು. ಆಗಲಿಲ್ಲ ಅವ್ರ ಕೈಯಲ್ಲಿ, ನಡೀಕಾಗಲ್ಲ ಅವ್ರ ಕೈಯಲ್ಲಿ. ದೆನ್ ಒಂದಷ್ಟು ಫೋರ್ಸ್ಗಳು ಇಲ್ಲಿಂದ ಹೋಗ್ಬೇಕಾದಾಗ ಅನಾಹುತ ಮಾಡ್ಕೊಂಡು ಹೋದ್ರು, ರಿಕ್ವೆಸ್ಟ್ ಮಾಡ್ಕೊಂಡು
ಅಲ್ಲೇ ಏಳಿಸ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಾದಾಗ ತುಂಬ ಕೆಲವಷ್ಟು ಕಡೆ ಗ್ಲಾಸ್ಗಳು ಹೊಡೆದಾಕಿದ್ರು, ಎಲ್ಲೆಲ್ಲಿ ಗ್ಲಾಸ್ಗಳು ಕಾಣಿಸ್ತದೋ ಎಲ್ಲ ಕಡೆಗೂ ಕಲ್ಲೊಡಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಕಂಠೀರುವ ಸ್ಟೇಡಿಯಂ ಹೋಗುವಷ್ಟೊತ್ತಿಗೆ ಅಲ್ಲಿ ನನ್ನ ಲೆಕ್ಕದಲ್ಲಿ ಅಲ್ಲೂ 1,00,000 ಜನ ನಿಂತುಬಿಟ್ಟಿದ್ದಾರೆ. ಹೆಂಗೆ ನಿಂತಿದ್ದಾರೆ ಅಂದರೆ ನೀವು ಯಾವ ಕಡೆನೂ ಒಳಗಡೆ ನುಗ್ಗೋಕ್ಕೆ ಆಗಲ್ಲ. ಜನ ಇದ್ದಾರೆ, ನೀವು ಒಳಗೆ ನುಗ್ಗಿ ಪಾರ್ಥಿವ ಶರೀರ ತಗೊಂಡೇ ಹೋಗೋಕ್ಕಾಗಲ್ಲ. ಒಳಗೆ ನುಗ್ಗಿ ಜಾಗಕ್ಕೆ ಆ ಮಟ್ಟದ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರುವಂಥ ಪೊಲೀಸರುಗಳ ಕೈಲಿ ಆಗಲಿಲ್ಲ, ಎಲ್ಲ ಬಿಟ್ಟುಬಿಟ್ಟಿದ್ದಾರೆ ಅವ್ರನ್ನ ಪೂರ್ತಿ. ಆಯಿತು, ಏನೇನೋ ಮಾಡಿ ಇಲ್ಲಿಂದ ಹೋದಂಥ ಫೋರ್ಸ್ಗಳು ಅಲ್ಲಿದ್ದವಂಥರ ಎಲ್ಲ ಸೇರಿಸ್ಬಿಟ್ಟು ಜಾಗ ಮಾಡಿ ಒಳಗಡೆ ಬಿಟ್ಟು ಕ್ರಿಮೇಷನ್ ಜಾಗಕ್ಕೆ ಹೋಯ್ತದು. ಹೋಗಿ ಮ್ಯಾಕ್ಸಿಮಮ್ಮು ಒಂದು 5 ಮಿನಿಟ್ಸ್ to 10 ಮಿನಿಟ್ಸ್ ಆಯಿತು. ಅಷ್ಟೊತ್ತಿಗೆಲ್ಲ ಕೆಲವಷ್ಟು ಜನ ಕ್ರಿಮೇಷನ್ಗೆ ಬರ್ಬೇಕಂತ ತುಂಬ ಜನ ಅಲ್ಲೆಲ್ಲ ಇದರಲ್ಲಿ ಆಚೆ ಇದ್ದಂಥವ್ರು VIP ಅವ್ರುಗಳು ಬರೋಕ್ಕೆ ಶುರುವಾದರು. ಒಬ್ಬೊಬ್ಬರೇ ಬರ್ತಾಯಿದ್ರು, ಕರ್ಕೊಬರೋದು ಮಾಡ್ತಾಯಿದ್ರು. ಮತ್ತು ಅಲ್ಲಿ ಅವ್ರ ಮಧ್ಯದಲ್ಲಿ ಜನ ನುಗ್ಗೋದು, ಅವ್ರನ್ನ ತಡೀದು, ಇದು ಕಫಲ್ ಶುರುವಾಯ್ತಲ್ಲಿ. ಆ ತಕ್ಷಣ ಸುಮಾರು ಜನ ಬಂದರು, ಸುಮಾರು ಜನ ಬರೋಕ್ಕಾಗದೆ ಹೋಯ್ತು. ಕ್ರಿಮೇಷನ್ 50% ಆಗ್ತಾ ಇತ್ತು, ಇನ್ನೂ 50% ಹಂಗೆ ಇತ್ತು. ಏನು ಮಾಡೋಕ್ಕಾಗಲಿಲ್ಲ, ಎಲ್ಲ ನುಗ್ಗಿದ್ರು. ಅಂದರೆ ಹೆಂಗೆ ನುಗ್ಗಿದ್ರು ಅವರು ಅಂದರೆ, ನನ್ನ ಲೆಕ್ಕದಲ್ಲಿ ನಾವು ಯಾವ ಪಿಕ್ಚರಲ್ಲೂ ನೋಡಲಿಲ್ಲ ಬಿಡಿ, ಇಂಗ್ಲೀಷ್ ಪಿಕ್ಚರಲ್ಲೂ ನೋಡಲಿಲ್ಲ. ಆ ಥರ ಯಾವುದು ಲೆಕ್ಕನೇ, ಕಾಂಪೌಂಡ್ನ ಸುಮ್ಮನೆ ಒಂಥರ ಬೆರಳಲ್ಲಿ ಬಂದ್ಬಿಟ್ರಲ್ಲ ಒಳಗಡೆಗೆ ನುಗ್ಗಿ. ಅದು ಬಂದು ಅವ್ರಿಗೆ ಏನು ಮಾಡೋಕ್ಕಾಗಲೇ ಇಲ್ಲ ಅಲ್ಲಿ ಒಳಗಡೆ. ಆದರೂ ಅಲ್ಲೆಲ್ಲ ಗಲಾಟೆ, ಲಾಠಿ ಚಾರ್ಜು ವಾಡ್ದು ಜಾಗ ಮಾಡಿಕೊಡ್ಬೇಕಲ್ಲ ಕ್ರಿಮೇಷನ್. ಅವ್ರು ಆ ಕಡೆಯಿಂದ ಕಲ್ಲೆಲ್ಲಿ ಹೊಡಿತಾರೆ, ನಾವುಗಳೆಲ್ಲ ಚೇರ್ಗಳು ಇಟ್ಕೊಂಡು ತಲೆ ಮೇಲೆ ಹೆಂಗೆ ಮಾಡೋದು ನಾವು. ಅವ್ರಿಗೆಲ್ಲ ಎಲ್ಲರಿಗೂ ಚೇರ್ ತಗೊಬಂದು ಕೊಡೋದು, ಆ ಬೀಳುವಂಥ ಕಲ್ಲುಗಳು ಏಟುಗಳು. ಅಲ್ಲಿಗೂ ಕಲ್ಲೆಲ್ಲಿ ಹೊಡಿದ. ಅದು ಯಾಕೆ ಹೊಡಿತಾ ಇದ್ರು? ದೇವ್ ಬುದ್ಧಿನೇ ಕೊಟ್ಟಿರಲಿಲ್ವ ಅವ್ರಿಗೆ? ಆಯಿತು, ಅಲ್ಲೆಲ್ಲ ಕಲ್ಲು ಹೊಡೆದ್ರು, ಹಾಳಾಗಿ ಹೋಗ್ಲಿ, ಎಲ್ಲೆಲ್ಲೋ ಹೊಡೆದ್ರು, ನಮ್ಮ ಮೇಲೆ ಹೊಡ್ಕೊಳ್ಳಿ. ಆಯಿತು, ಆ ಜಾಗದಲ್ಲೂ ಕಲ್ಲು ಹೊಡೆದಾಕ್ಬಿಟ್ರಲ್ಲ, ಏನು ಮಳೆ ಬಿದ್ದಂಗೆ ಬೀಳ್ತಾವೆ ಕಲ್ಲು. ಎದ್ರೋಗ್ಬಿಟ್ಟು ಓಡೋಗ್ಬಿಟ್ರು ಸರ್. ಆ ಥರ ಆಗ್ಬಿಟ್ರು. ಅಲ್ಲಿ ಕಷ್ಟ ಆಗೋಯ್ತು ಕ್ರಿಮೇಟ್ ಮಾಡೋದಕ್ಕೆ. ಅಪ್ಪ, ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಎಮೋಷನ್ಸ್ ವರ್ಕ್ ಆಗ್ತದೆ. ಅಲ್ಲಿ ಬಂದವ್ರು ಯಾರೋ ನಾವು ಏನಾರ ಮಾಡಿಬಿಡ್ಬೇಕು ಅನ್ನುವಂಥದ್ದು ಫೈನಲಿ ನಾನು ಅಂದ್ಕೊಂಡೆ, ಇಟ್ ಈಸ್ ಟೋಟಲಿ ಎಮೋಷನ್ಸ್ ಅಷ್ಟೇ, ಅವ್ರದ್ದು ತಪ್ಪಲ್ಲ. ಬೇರೆ ಯಾರಿಗಾದ್ರೂ ಹಿಂಗೆಲ್ಲ ಮಾಡ್ಬಿಡ್ಬೋದಾಗಿತ್ತಲ್ಲ. ಈ ಥರ ಏನು ಗುಂಡಾರಿಸ್ತೀವಿ ಅಂದ್ರೂ ಕೇರೆ ಮಾಡಲ್ರು, ಫೈರ್ ಮಾಡಿದ್ರು ನುಗ್ತಾರೆ. ಯಾವ ಗ್ಯಾಸ್ಗೂ ಲೆಕ್ಕ ಇಲ್ಲ. ಹಿಂಗೆ ಗ್ಯಾಸ್ ಹಾಕೋರು ಹಿಂಗೆ ನಮ್ಮೇಲೆ ಬಿಸಾಕ್ತಾರೆ, ತೆಗೆದು ಒಳ್ಳೆ ಚಾಕ್ಲೇಟ್ ಬಿಸಾಕ್ತಂಗೆ. ಅಯ್ಯಪ್ಪ ಶಿವನೇ, ಏನೇ ಬಾಳೆ ಇದು ನಾವು ಸರ್ ನೋಡೋದೇ ಇಲ್ಲ ಆ ದೃಶ್ಯನ. ಇಟ್ ಈಸ್ ಸೋ ಹಾರಿಬಲ್, ಅನ್ಎಕ್ಸ್ಪೆಕ್ಟೆಡ್. ಆ ಇನ್ಸಿಡೆಂಟು ಜೀವನದಲ್ಲಿ ಪೊಲೀಸಲ್ಲಿ ನಾವುಗಳು ಹೆಂಗೆ ಫೇಲ್ ಆದ್ವಿ ಅನ್ನೋವಂಥದ್ದನ್ನ ಚರ್ಚೆ ಮಾಡಬೇಕು ಅಂದರೆ ಪೊಲೀಸರುಗಳು ನಾವು ಎಷ್ಟು ಎಕ್ವಿಪ್ಡ್ ಆಗಿದ್ರು, ಎಷ್ಟೇ ಫೋರ್ಸ್ ಇದ್ರೂ ಅದನ್ನು ರೈಟ್ ಟೈಮಲ್ಲಿ ಯೂಸ್ ಮಾಡೋಕ್ಕಾಗದೆ ನಾವು ಹೆಂಗೆ ಫೇಲ್ ಆದೋ, ನಾವು ಹೆಂಗೆ ಆಗ್ಬಿಟ್ಟು, ನಾವು ಹೆಂಗೆ ಎಕ್ಸಾಸ್ಟ್ ಆಗೋದು, ನಮ್ಮ ಗ್ಲೂಕೋಸ್ ಎಲ್ಲ ಹೆಂಗೆ ಡ್ರೈನ್ ಔಟ್ ಆಗ್ಬಿಡ್ತು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅಣ್ಣ ಅವ್ರದ್ದು ಅಂತ್ಯಕ್ರಿಯೆ ನಾನು ನೆನೆಸ್ಕೊಂಡ್ರು ಮಾತ್ರ ಅದು ಒಂದು ಅಸಾಧ್ಯವಾದಂಥದ್ದು. ಅದಾದಮೇಲೆ ನಮಗೆ ಅವ್ರ ಕಿಡಿಗೇಡಿಗಳು ಯಾರ್ಯಾರಿದ್ರು ಅವ್ರನ್ನ ಪತ್ತೆ ಮಾಡಿ ಹಿಡಿಬೇಕಾಗಿತ್ತಲ್ಲ. ಅವ್ರನ್ನ ಹಲವಾರು ಕೇಸ್ಗಳು ರಿಜಿಸ್ಟರ್ ಆಗಿತ್ತು. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೇಸ್ ರಿಜಿಸ್ಟರ್ ಆಗಿತ್ತು. ಯಾರ್ಯಾರು ಕಲ್ಲೆಲ್ಲಿ ಹೊಡಿತಾ ಇದ್ರು, ಯಾರು ಬೆಂಕಿ ಇಡ್ತಿದ್ರು, ಅವ್ರನ್ನೆಲ್ಲ ಫೋಟೋಗಳು ವಿಡಿಯೋಗಳು ತಗೊಂಡು ಪತ್ತೆ ಮಾಡಿ ನಾನು ಒಂದು 60-70 ಜನ ರೈಟ್ ಪರ್ಸನ್ಸ್ನ ಪತ್ತೆ ಮಾಡಿ ಎತ್ತಾಕೊಂಡು ಬಂದು ಅವ್ರನ್ನ ಎಲ್ಲ ಮುಗಿದಾದ್ಮೇಲೆ ಹೋಗಿ ಅವನ ಮಾನಸಿಕನ ಅವನ್ನ ನಾನು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಬ್ರೈನ್. ನೀನು ಅವತ್ತೊಂದು ದಿವಸ ಈ ಗಾಡಿಗೆ ಬೆಂಕಿ ಇಡ್ತಿದ್ದಲ್ಲ, ಯಾಕೆ ಇಟ್ಟೆ ಹೇಳು? ನೀನು ಯಾಕೆ ಇಡ್ತಾ ಇದ್ದೀಯ? ನೀನು ಏನ್ ಕಾರಣ ಏನು ನೀನಿಟ್ಟೆ ಅಂತ. ಸಾರ್ ಹೊಟ್ಟೆ ಉರಿತದೆ ಸರ್. ಅಲ್ಲ ಕಡೆ ಹೊಟ್ಟೆ ಉರಿದ್ರೆ ಬೆಂಕಿ ಅದಕ್ಕೆ ಇಡ್ತೀಯ ನೀನು? ಆಯ್ತು, ನೀನು ಹೊಟ್ಟೆ ಉರಿದ್ರೆ ಅದಕ್ಕೆ ಬೆಂಕಿ ಎತ್ತಿಸ್ಬಿಟ್ರಿ ಏನು? ಇದೇನು ಹಿಂಗೆ ಮಾತಾಡ್ತೀಯಲ್ಲ? ಇಲ್ಲ ಸರ್, ತಡ್ಕೋಕೆ ಆಗ್ತಾ ಇರಲಿಲ್ಲ ಸರ್. ಹಾಗಾದ್ರೆ ಹೋಗ್ಬಿಟ್ಟು ನಿನ್ನ ಮನೆಗೆ ಇಟ್ಕೊಡ್ಬೇಕಾಯ್ತು. ಬೇರೆಯವ್ರದ್ದು ಗಾಡಿಗಳು, ಬೇರೆಯವ್ರದ್ದು ಅಂಗಡಿಗಳಿಗೆ ನೀನು ಬೆಂಕಿ ಇಟ್ಬಿಟ್ರೆ ನೀನು ಹೊಟ್ಟೆ ತಣ್ಣಗಾಗ್ಬಿಡುತ್ತಾ? ಏನು ಬೆಣ್ಣೆ ನುಂಗ್ದಂಗೆ ಆಗ್ಬಿಡುತ್ತಾ ಡಮಾರ್ ಅಂತ? ಆಗಲ್ವಲ್ಲ ಹಂಗೆ. ಆಮೇಲೆ ಒಬ್ಬೊಬ್ರನ್ನು ನಾನು ಅವ್ರನ್ನ ಐ ವಾಂಟ್ ಟು ಟ್ರೈ ಟು ಎಕ್ಸ್ಟ್ರಾಕ್ಟ್ ದೇರ್ ವಾಟ್ ಈಸ್ ದ ಏನು ಅವ್ರು ಕೆಲಸ ಮಾಡ್ತು ಅನ್ನುವಂಥದ್ದು ತಿಳ್ಕೊಳ್ಳೋಣ ಅಂತ ಸುಮಾರು ಜನ ಮಾತಾಡಿಸ್ದೆ. ಎಲ್ಲ ಅದೇ ಹೇಳ್ತಾರೆ, ಸರ್ ಏನು ಸರ್ ಪೊಲೀಸವರು ಸರ್ ಸಿಕ್ಕಾಪಟ್ಟೆ ದಾನ್ ಹೊಡೆದಾಕ್ಬಿಟ್ರು ಸರ್, ಅದಕ್ಕೆ ಕಲ್ ತೊಗೊಂಡು ಹೊಡಿತಾ ಇದ್ವಿ ಸರ್ ನಾವು. ನಿಮ್ಮ ಮನೆ ಹಾಳಾಗ ಹಂಗೆ ಹೊಡೆದಿಲ್ಲ, ನೀವು ಬಿಡ್ತೀರೇನೋ? ಅಲ್ಲಿ ಒಳಗಡೆ ಅಲ್ಲಿ ಕೂತ್ಕೊಂಡ್ರು ಬಿಡ್ತಾ ಇಲ್ವಲ್ಲ,
ಆ ಗುಂಡಿ ಎತ್ತರಕ್ಕೆ ಕಲ್ಲೆಲ್ಲಿ ಹೊಡಿತಿರಲ್ಲ, ಈಗ ನಾವು ನೀವು ಹೊಡೆದೋಡ್ಸಿಲ್ಲ ಅಂದ್ರೆ ಅವ್ರ ಕತೆ ಏನಾಗ್ಬೇಕು? ನಾವು ನೋಡ್ಬೇಕು ಸಾರ್, ನಾವು ಮಣ್ಣಾಕ್ಬೇಕು. ಅಪ್ಪ ಶಿವನೇ, ನೀವು ಬಂದು ಬರೋಕ್ ಆಯ್ತದಲ್ರಿ? ಇಷ್ಟು ಜನ ಬಂದು ಮಣ್ಣಾಕೋಕ್ ಆಗ್ತದ ಹೇಳಿ? ನೀವು ತಿಳ್ಕೋಬೇಕಲ್ವಾ? ಇಷ್ಟು ಜನ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಾವೇನು ಪ್ರಾಣಿಗಳೇನಪ್ಪ, ಮನುಷ್ಯರಲ್ವಾ? ಇಷ್ಟು ಜನ ಹೋಗೋಕ್ಕಾಗಲ್ಲ. ಅಲ್ಲಿಗೆ ಹೋಗೋಕ್ಕಾದ್ರು ಒಂದು 3,000 ಜನ 2,000 ಜನ ಅಷ್ಟೇನೆ. ಅದ್ರ ಮೇಲೆ ಹೋದ್ರೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಬುದ್ಧಿ ಕೊಟ್ಟವನಲ್ಲ ದೇವ್ರು ನಮಗೆ. ಅದಾದ್ರೂ ಯೋಚನೆ ಮಾಡ್ಬೇಕಲ್ಲ ನೀವು. ತಪ್ಪು ಮಾಡ್ದೋ ಸರ್, ಏನು ಸರ್ ಮಾಡೋದು? ಅಣ್ಣ ಅವರು ಸತ್ತೋಗ್ಬಿಟ್ರಲ್ಲ ಸರ್. ಸರ್, ನಾವು ನೋಡೋಕೆ ಆಗದೆ ಹೋಗ್ಬಿಡ್ತು ಸರ್ ಅಣ್ಣವ್ರನ್ನ. ನಮ್ಗೆ ಭಾಳ ಬೇಜಾರಾಗ್ಬಿಡ್ತು. ಅದಕ್ಕೆ ಆ ರಿಸಲ್ಟಿಗೆ ನಾವು ಏನು ಮಾಡೋಕ್ಕಾಯ್ತದೆ? ಐ ಥಿಂಕ್ ದಟ್ ಈಸ್ ದ ಫೈನಲ್ ರಿಸಲ್ಟ್. ಅದು ನಾವು ನೋಡೋಕೆ ಆಗಿಲ್ವಲ್ಲ, ಮುಟ್ಟಕ್ಕಾಗಿಲ್ಲ ಸಾರ್ ಅಂತಾರೆ. ಓಹೋ, ಇಲ್ಲಿ ಆ್ಯಕ್ಚುಲಿ ನಾವು ಮುಟ್ಟಕ್ಕಾಗಿಲ್ಲ ಅಂದಾಗಲೇ ನಮ್ಗೆ ಅನ್ನಿಸ್ತು ಇಲ್ಲೇ ನಾವು ಡ್ಯಾಮೇಜ್ ಆಗಿದ್ದು. ಇವ್ರು ಮುಟ್ಟಕ್ಕೆ ಕೂತಿದ್ದವ್ರು ಎಲ್ಲರೂ. ಇವರು ಏನಾದರೂ ಆಗಲಿ ಗುಂಡೊಡೆದ್ರು ಪರವಾಗಿಲ್ಲ, ಮುಟ್ಬಿಟ್ಟು ಬಂದ್ಬಿಡ್ಬೇಕು ಇಲ್ಲಿ ಹೋಗಿ. ಈ ಎಮೋಷನ್ಸ್ಗೆ ಇದಕ್ಕೆ ಔಷಧಿ ಇಲ್ಲ, ಇದಕ್ಕೆ ನೀವು ಕೇಳೋ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬಿಡ್ಬಿಟ್ಟು ಆ ಕಡೆ. ಇವನ್ನ ಯಾಕೆ ಹೊಡೆದೆ, ಯಾಕೆ ಬೆಂಕಿ ಇಟ್ಟೆ, ಯಾಕೆ ನೀನು ಅದೆಲ್ಲ ಹೋಗಿ ಗ್ಲಾಸೆಲ್ಲ ಏನು 400-500 ಕೋತಿ ಎತ್ತಂಗೆ ಹತ್ಬಿಟ್ಟು ಹೊಡಿತಾವ್ರೆ. ಬಿದ್ದು ಕೆಳಗಡೆ ಸತ್ತೋಗ್ಬಿಡ್ತೀವಿ ಭಯನೂ ಇಲ್ಲ ಅವ್ರಿಗೆ. ಅವೆಲ್ಲ ಇದ್ದಾವೆ ಫುಟೇಜಸ್ಗಳು. ಹಾಗೆ ಅದು ನಮಗೊಂಥರ ವಿ ಲರ್ನ್ ಸೋ ಮೆನಿ ಥಿಂಗ್ಸ್ ಸರ್.